ನಂತರದಲ್ಲಿ ನಿಮ್ಮ ಮೊಣಕಾಲುಗಳ ಮೇಲೆ ನಿಮ್ಮ ಎರಡೂ ಕೈಗಳನ್ನು ಇಡಿ. ದೀರ್ಘವಾದ ಉಸಿರಿನ ಒಳಗೆ ತೆಗೆದುಕೊಳ್ಳಿ, ದೀರ್ಘ ಉಸಿರನ್ನು ಹೊರಗೆ ಬಿಡಿ. ಕಣ್ಣುಗಳನ್ನು ಸಾವಕಾಶವಾಗಿ ಮುಚ್ಚಿರಿ. ದೀರ್ಘ ಉಸಿರಾಟ. ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮುದ್ರಾ ಅಥವಾ ಪ್ರಣಾಮ ಮುದ್ರಾ. ನಾವೆಲ್ಲರೂ 3 ಬಾರಿ ಓಂಕಾರವನ್ನು ಪಠಿಸೋಣ. ಎಲ್ಲರೂ ಕೂಡಿ ದೀರ್ಘ ಉಸಿರಿನ ಒಳಗೆ ತೆಗೆದುಕೊಳ್ಳಿ. ಈಗ ನಾನು ಹೇಳಿಕೊಡುವಂತಹ ಪ್ರಾರ್ಥನೆಯನ್ನ ಎಲ್ಲರೂ ಹೇಳಬೇಕು. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತೆ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ದೀರ್ಘ ಉಸಿರಾಟ. ಅತ್ಯಂತ ಸಾವಧಾನವಾಗಿ, ಅಷ್ಟೇ ಸಾವಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಎರಡು ಕೈಗಳನ್ನು ಉಜ್ಜಿ ಶಾಖ ಉತ್ಪತ್ತಿಯಾಗಬೇಕು. ನಿಮ್ಮ ಕೈಯಲ್ಲಿ ಬಿಸಿ ಅನುಭವ. ನಂತರದಲ್ಲಿ ನಿಮ್ಮ ಕಣ್ಣುಗಳಿಗೆ, ಕಪೋಲಗಳಿಗೆ, ಸಂಪೂರ್ಣವಾಗಿರುವಂಥ ನಿಮ್ಮ ಶರೀರಕ್ಕೆ ಶಾಖದ ಅನುಭವವನ್ನು ನೀಡಿ. ಮತ್ತೆ ಕೈಗಳನ್ನು ಹೃದಯ ಮಧ್ಯಭಾಗದಲ್ಲಿ ಜೋಡಿಸಿ ನಮಸ್ಕಾರ ಮುದ್ರಾ. ಸಾವಧಾನವಾಗಿ ಕಣ್ಣುಗಳನ್ನು ತೆರಿತಾ ಎಲ್ಲರೂ ನಮಸ್ಕಾರವನ್ನು ಹೇಳಿ. ನಮಸ್ಕಾರ. ಓಕೆ. Now we are going to practice the primary series of asana. Okay.
ತಮ್ಮ ಕಾಲುಗಳನ್ನು ಮುಂದೆ ಚಾಚಿ, ಎರಡು ಕಾಲುಗಳನ್ನು ಮುಂದೆ ಚಾಚಿ. ಆಸನ, ಸಮಸ್ಥಿತಿ, ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಓಕೆ, ನೋಡಿ ಗಮನಿಸಿ, ನಿಮ್ಮ ಶರೀರದ ಭಾರವನ್ನ ನಿಮ್ಮ ಎರಡೂ ಕಾಲುಗಳ ಮೇಲೆ ಸಮಾನಾಂತರವಾಗಿ, ಎರಡೂ ಕಾಲುಗಳ ಮೇಲೆ ಸಮಾನಾಂತರವಾಗಿ ನಿಮ್ಮ ಶರೀರದ ಭಾರ ಇದೆ ಅನ್ನೋದನ್ನು ಗುರುತಿಸಿಕೊಳ್ಳೋದಕ್ಕೆ ದೆನ್ ಯು ಲಿಫ್ಟ್ ಯುವರ್ ಫಿಂಗರ್ಸ್. ನಿಮ್ಮ ಬೆರಳುಗಳನ್ನು ಮೇಲೆ ಕೆತ್ತಿ, ಕಾಲಿನ ಬೆರಳುಗಳನ್ನು ಮೇಲೆ ಕೆತ್ತಿ. ಹಿಮ್ಮಡ ಮತ್ತು ಮುಂಭಾಗದಲ್ಲಿ ಮಾತ್ರ ನಿಮ್ಮ ಶರೀರದ ಭಾರ ಇರಬೇಕು. ಬೆರಳುಗಳ ಮೇಲೆ ರಿಲ್ಯಾಕ್ಸ್, ಬೆರಳುಗಳನ್ನು ಕೆಳಗೆ ಬಿಡಿ. ನಿಮ್ಮ ಮೊಣಕಾಲು ಚಿಪ್ಪುಗಳನ್ನು ಮೇಲಕ್ಕೆ ಜಗ್ಗಿ. ಗಮನಿಸಿ, ಮೊಣಕಾಲು ಚಿಪ್ಪುಗಳನ್ನು ಮೇಲಕ್ಕೆ ಜಗ್ಗೋದು ಅಂದ್ರೆ ಈ ರೀತಿ ಸಡಿಲ ಬಿಟ್ಟಾಗಿರುತ್ತದೆ. ನಿಮಗೆ ಮೂವ್ಮೆಂಟ್ ಆಗಬೇಕು. ಮೊಣಕಾಲುಗಳಲ್ಲಿ ಮೂವ್ಮೆಂಟ್ ಅನ್ನ ಮೇಲಕ್ಕೆ ಜಗ್ಗಿದ ಅನುಭವ. ಮೊಣಕಾಲು ಚಿಪ್ಪುಗಳನ್ನು ಬಿಗಿಗೊಳಿಸುವುದು ಅಂದ್ರೆ ಮೇಲಕ್ಕೆ ಜಗ್ಗಿದ ಅನುಭವ ಆಗಬೇಕು. ಓಕೆ, ಆ ನಂತರದಲ್ಲಿ ನಿಮ್ಮ ಎರಡು ತೊಡೆಯ ಮಾಂಸಖಂಡಗಳನ್ನು ಬಿಗಿಗೊಳಿಸಬೇಕು. ಟೈಟನ್, ಅವು ಎಷ್ಟು ಸಾಧ್ಯವಿದೆಯೋ ಅಷ್ಟು ಬಿಗಿ ಮಾಡಬೇಕು. ನಂತರದಲ್ಲಿ ಲಿಫ್ಟಿಂಗ್ ಚೆಸ್ಟ್, ನಿಮ್ಮ ಸೈಡ್ ಭಾಗವನ್ನ ಮತ್ತು ನಿಮ್ಮ ಎದೆಯ ಭಾಗವನ್ನ ಮೇಲೆ ಕೆತ್ತೋದು. ಲಿಫ್ಟಿಂಗ್ ಚೆಸ್ಟ್, ದೆನ್ ಓಪನ್, ದೆನ್ ಲುಕ್ ಫ್ರಂಟ್ ಸೈಡ್. ನಿಮ್ಮ ದೃಷ್ಟಿ ನೇರವಾಗಿರಬೇಕು, ಅಥವಾ ನಿಮ್ಮ ಬ್ರೂ ಮಧ್ಯದಲ್ಲಿ, ಅಥವಾ ನಿಮ್ಮ ಮೂಗಿನ ತುದಿಯ ಮೇಲೆ. ಆದಷ್ಟು ನೇರವಾಗಿ ನೋಡುವುದಕ್ಕೆ ಪ್ರಯತ್ನ ಮಾಡಿ. ಆರಂಭದಲ್ಲಿ ಬ್ರೂ ಮಧ್ಯ ಅಥವಾ ನಮ್ಮ ಹುಬ್ಬಿನ ಮಧ್ಯಗಳಲ್ಲಿ ದೃಷ್ಟಿ ಇಡುವುದರಿಂದ ಕೆಲವು ಜನರಿಗೆ ಚಕ್ಕರ್ ಬಂದಂತ ಅನುಭವ ಆಗ್ತದೆ. ಆ ಕಾರಣದಿಂದ ನೇರವಾಗಿ ನೋಡಿ. ಸಮಸ್ಥಿತಿ. ಎಸ್, ಸ್ಟ್ರೆಂಥನ್ ಯುವರ್ ಬಾಡಿ. ಆಸನ ಅಂದ್ರೆ ಮೋರ್ ಕಾನ್ಸಂಟ್ರೇಷನ್. ಹೇಳುವಂತ ಇನ್ಸ್ಟ್ರಕ್ಷನ್ಗಳ ಬಗ್ಗೆ ಅನೇಕರು ಅನೇಕ ರೀತಿಯ ಕೈಕಾಲುಗಳನ್ನು ಮಣಿಸುವುದು ಮಾತ್ರ ಆಸನದ ಮುಖ್ಯ ಉದ್ದೇಶ ಅಲ್ಲ. ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ನೆನಪಿಟ್ಕೋಬೇಕು. ಕೈಕಾಲುಗಳನ್ನು ಮಣಿಸೋದು ಮಾತ್ರ ನಮ್ಮ ಮುಖ್ಯ ಉದ್ದೇಶ ಅಲ್ಲ. ಮನಸ್ಸು, ಉಸಿರು, ಅದು ಬಹಳ ಮಹತ್ವದ್ದು. ನೇರವಾಗಿನೇ ನಿಮ್ಮ ದೃಷ್ಟಿ ಇರಬೇಕು. ವೆರಿ ನೈಸ್, ವೆರಿ ಗುಡ್. ದ ಫಸ್ಟ್ ಪೋಸ್ಚರ್, ಊರ್ಧ್ವ ಹಸ್ತಾಸನ. ಉಸಿರನ್ನು ತೆಗೆದುಕೊಳ್ತಾ ಕೈಗಳು ಮೇಲೆ, ನಮಸ್ಕಾರ ಮುದ್ರಾ. ಊರ್ಧ್ವ ಹಸ್ತಾಸನ ನೆನಪಿಟ್ಕೋಬೇಕು. ಉಸಿರು ತೆಗೆದುಕೊಳ್ತಾ ನಿಮ್ಮ ಕೈಗಳು ನಮಸ್ಕಾರ ಮುದ್ರೆಯಲ್ಲಿ, ನಿಮ್ಮ ಕಣ್ಣುಗಳಿಂದ ನಿಮ್ಮ ಹೆಬ್ಬೆರಳನ್ನೇ ಗಮನಿಸ್ತಿರಬೇಕು. ಸಂಪೂರ್ಣ ಶರೀರ ಬಿಗಿಯಾಗಿರಬೇಕು. ನಿಮ್ಮ ಥಾಯ್ ಮಸಲುಗಳು ಟೈಟ್ ಆಗಿರಬೇಕು. ನಿಮ್ಮ ಪೃಷ್ಠ ಭಾಗ ಒಳಗಡೆ ಇರಬೇಕು. ಎದೆ ಅತ್ಯಂತ ವಿಶಾಲವಾಗಿ ಮೇಲೆ ಕೆತ್ತಿರಬೇಕು. ಕೈಗಳು ಮೇಲೆ, ನಿಮ್ಮ ಹೆಬ್ಬೆರಳು ಕಡೆಗೆ ನಿಮ್ಮ ದೃಷ್ಟಿ. ಲಿಫ್ಟ್ ಯುವರ್ ಬಾಡಿ ಅಪ್ ಮೋರ್. ವೆರಿ ನೈಸ್. ಊರ್ಧ್ವ ಹಸ್ತಾಸನ. ಉಸಿರು ಬಿಡ್ತಾ ಕೈಗಳು ಕೆಳಗೆ. ಬೆಂಡ್ ಯುವರ್ ಬಾಡಿ, ಬೆಂಡ್. ಉಸಿರು ಬಿಡ್ತಾ ಕೆಳಗೆ ಬರಬೇಕು. ಸಂಪೂರ್ಣವಾಗಿ ನಿಮ್ಮ ಎರಡೂ ಕೈಗಳನ್ನ ಭೂಮಿಗೆ ಸ್ಪರ್ಶ ಮಾಡಿ. ಸಂಪೂರ್ಣವಾಗಿ ಹಸ್ತವನ್ನು ಭೂಮಿಗೆ ಹಚ್ಚಿ. ಹಸ್ತ ಭೂಮಿಗೆ. ಉಸಿರು ತೆಗೆದುಕೊಳ್ತಾ ಮುಖ ಮೇಲೆ, ಕೈಗಳು ಬೆರಳ ಮೇಲೆ ಬ್ಯಾಲೆನ್ಸ್ ಮಾಡಿ. ಜಸ್ಟ್ ಲುಕ್ ಎಟ್ ಮೀ, ನನ್ನ ಕಡೆ ನೋಡಿ. ಬೆರಳುಗಳ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಮುಖ ಮೇಲೆ ಇರಬೇಕು. ಮೂರನೆಯ ಸ್ಥಿತಿ. ಓಕೆ, ಮತ್ತೆ ಉಸಿರು ತೆಗೆದುಕೊಳ್ತಾ, ಉಸಿರು ಬಿಡ್ತಾ ಕಾಲುಗಳ ಹಿಂದಕ್ಕೆ. 1 by 1 ಕಾಲುಗಳ ಹಿಂದೆ, ಕಾಲುಗಳ ಹಿಂದೆ. ಡೌನ್ವರ್ಡ್ ಫೇಸಿಂಗ್ ಡಾಗ್. ಮುಖ ಒಳಗಿರಬೇಕು. ಎರಡೂ ಕಾಲುಗಳ ಹಿಂದಕ್ಕೆ. ವೆರಿ ಗುಡ್. ಉಸಿರು ಬಿಡ್ತಾ ಚದುರಂಗ ದಂಡಾಸನ. ಉಸಿರು ಬಿಡ್ತಾ ಮುಂದೆ.
ಉಸಿರು ತೆಗೆದುಕೊಳ್ತಾ ಆಮೇಲೆ ಇದಕ್ಕೆ ಊರ್ಧ್ವ ಮುಖ ಶ್ವಾನಾಸನ ಅಂತಾರೆ. ನಾಯಿ ಯಾವ ರೀತಿಯಾಗಿ ಮೇಲ್ಮುಖವಾಗಿ ನೋಡ್ತಿರ್ತದೆಯೋ ಹಾಗೆ ಊರ್ಧ್ವ ಮುಖ ಶ್ವಾನಾಸನ. ಈ ಶ್ವಾನಾಸನದಲ್ಲಿ ಮೊಣಕಾಲುಗಳು ಭೂಮಿಗೆ ಹತ್ತಿರಬಾರದು. ಮೊಣಕಾಲುಗಳು ಭೂಮಿಯಿಂದ ಮೇಲೆ ಇರಬೇಕು. ನಿಮ್ಮ ಪಾದದ ಮೇಲ್ಭಾಗ ಸಂಪೂರ್ಣವಾಗಿ ಭೂಮಿಗೆ ಹತ್ತಿರಬೇಕು. ವೆರಿ ನೈಸ್. ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ. ಸಂಪೂರ್ಣವಾಗಿ ನಿಮ್ಮ ಹಿಂಬಡಗಳು ಭೂಮಿಗೆ ಹತ್ತಿರಬೇಕು. ನಿಮ್ಮ ಕೈಗಳು ಮತ್ತು ನಿಮ್ಮ ಕಾಲುಗಳ ಮೇಲೆ ನಿಮ್ಮ ಶರೀರದ ಭಾರ 3 ಅಂಕಿಗಳ ಕಾಲ ಇಲ್ಲಿ ನಿಂತ್ಕೋಬೇಕು. 1 2 3. ಉಸಿರು ತೆಗೆದುಕೊಳ್ತಾ ಬಲಗಾಲು ಮುಂದೆ, ಉಸಿರು ಬಿಡ್ತಾ ಎಡಗಾಲು ಮುಂದೆ, ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲೆ ಬನ್ನಿ. ಉಸಿರು ಬಿಡ್ತಾ ಕೈಗಳು ಕೆಳಗೆ. ಇದು 1 ರೌಂಡ್. ಫಸ್ಟ್ ಟೈಮ್ ನೀವು ಮಾಡುವಾಗ ಶರೀರದಲ್ಲಿ ಸ್ವಲ್ಪ ನೋವು ಕಾಣಿಸಿಕೊಳ್ಳುತ್ತದೆ. ಆ ನೋವಿಗೆ ನಾವ್ಯಾರು ಭಯ ಪಡಬೇಕಾಗಿಲ್ಲ. ಓಕೆ, 2-3 ದಿವಸ ನೀವು ಕಂಟಿನ್ಯೂ ಮಾಡಿದ್ರಿ ಅಂದ್ರೆ ನಿಮ್ಮ ಶರೀರ ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತದೆ. ಓಕೆ, ನೌ ವಿ ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್ ವೆರಿ ಡೈನಾಮಿಕ್ಲಿ. ಉಸಿರು ತೆಗೆದುಕೊಳ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ಮುಂದೆ ಬಾಗಿ, ಉಸಿರು ತೆಗೆದುಕೊಳ್ತಾ ಮೇಲೆ ನೋಡಿ, ಉಸಿರು ಬಿಡ್ತಾ ಕಾಲುಗಳು ಹಿಂದೆ, ಡೈರೆಕ್ಟ್ ಚತುರಂಗ ದಂಡಾಸನ. ಉಸಿರು ತೆಗೆದುಕೊಳ್ತಾ ಆಮೇಲೆ ಊರ್ಧ್ವ ಮುಖ, ಉಸಿರು ಬಿಡ್ತಾ ಅಧೋ ಮುಖ. ಹೋಲ್ಡ್ ಯುವರ್ ಬ್ರೆತ್, ಹೋಲ್ಡ್ ಯುವರ್ ಪೋಸ್ಚರ್, ದೆನ್ ರಿಲ್ಯಾಕ್ಸ್. ಸಂಪೂರ್ಣವಾಗಿ ಉಸಿರನ್ನ ತೆಗೆದುಕೊಳ್ಳೋದು, ಉಸಿರನ್ನ ಬಿಡೋದು. 3 ಅಂಕಿಗಳ ಕಾಲ ಇಲ್ಲಿ ನಮ್ಮ ಕೈಕಾಲುಗಳನ್ನು ಅಡ್ಜಸ್ಟ್ ಮಾಡಬೇಕು. 1.5 ಫೂಟ್ಗಳ ಅಷ್ಟು ನಿಮ್ಮ ಕಾಲು ಅಗಲವಾಗಿರಬೇಕು, ವಿಶಾಲವಾಗಿರಬೇಕು. ಸಂಪೂರ್ಣವಾಗಿ ನಿಮ್ಮ ಬೆನ್ನು ನೇರವಾಗಿರಬೇಕು. ಕೈಗಳು ಕಾಲುಗಳು ಸಮಾನಾಂತರವಾಗಿ ನಿಮ್ಮ ಶರೀರದ ಭಾರ ಇರಬೇಕು. ಅದನ್ನು ಗಮನಿಸಿ. ಹಿಂಬಡಗಳು ಭೂಮಿಗೆ ಸ್ಪರ್ಶವಾಗಿರಬೇಕು. ನಿಮ್ಮ ಕಾಲಿನ ಹಿಂಬಡಗಳು ಭೂಮಿಗೆ ಸ್ಪರ್ಶ ಆಗಿರಬೇಕು. ವೆರಿ ಗುಡ್, ವೆರಿ ನೈಸ್. 15 ಚಿಂತೆ ಇಲ್ಲ. ದಿನ ನೀವು ಪ್ರಯತ್ನ ಮಾಡ್ತಾ ಹೋದಾಗ ನಿಮ್ಮ ಆಸನದ ಭಂಗಿ ಅದು ಸಿದ್ಧಗೊಳ್ಳುತ್ತದೆ, ಸರಿಯಾಗ್ತದೆ. ಉಸಿರು ತೆಗೆದುಕೊಳ್ತಾ ಕಾಲುಗಳ ಮುಂದೆ, ಉಸಿರು ಬಿಡ್ತಾ ನಿಮ್ಮ ಸಂಪೂರ್ಣವಾಗಿರುವ ಶರೀರವನ್ನು ಮೊಣಕಾಲು ಕಡೆಗೆ ತನ್ನಿ. ಉಸಿರು ತೆಗೆದುಕೊಳ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ರಿಲ್ಯಾಕ್ಸ್. 3rd ರೌಂಡ್, ಲಿಟಲ್ ಮೋರ್ ಡೈನಾಮಿಕ್. ಕೈಗಳ ಮೇಲೆ, ಬೆಂಡ್ ಯುವರ್ ಬಾಡಿ ಫ್ರಂಟ್ ಸೈಡ್, ಲಿಫ್ಟ್ ಯುವರ್ ಬಾಡಿ ಹಾಫ್ ವೇ. ಅರ್ಧ ಮೇಲೆ ಬನ್ನಿ. ಉಸಿರನ್ನು ಒಳಗೆ ಹಿಡಿದು ಸಂಪೂರ್ಣವಾಗಿ ನೀವು ಜಂಪ್ ಮಾಡಬಹುದು. ಎಸ್, ಚತುರಂಗ ದಂಡಾಸನ. ಉಸಿರು ತೆಗೆದುಕೊಳ್ತಾ ಊರ್ಧ್ವ ಮುಖ, ಉಸಿರು ಬಿಡ್ತಾ ಅಧೋ ಮುಖ. ಹೋಲ್ಡ್ ದ ಪೋಸ್ಚರ್ 3 counts. ಅಡ್ಜಸ್ಟ್ ಯುವರ್ ಬಾಡಿ. ಸಂಪೂರ್ಣವಾಗಿ ನಿಮ್ಮ ಶರೀರವನ್ನು ಬ್ಯಾಲೆನ್ಸ್ ಮಾಡಿ. ಕಾಲುಗಳು ವಿಶಾಲವಾಗಿರಲಿ. 1 ರಿಂದ 1.5 ಫೂಟ್ನಷ್ಟು ನಿಮ್ಮ ಶರೀರಕ್ಕೆ ಅನುಗುಣವಾಗಿ ಸಂಪೂರ್ಣವಾಗಿ ಕಾಲುಗಳನ್ನು, ಅವುಗಳ ಮೇಲೆ ನಿಮ್ಮ ಭಾರ, ಕೈಗಳ ಮೇಲೆ ಭಾರ, ಬೆನ್ನು ನೇರವಾಗಿರಲಿ. ಮೊಣಕಾಲುಗಳನ್ನು ಮಡಚಬೇಡಿ. ಸ್ಟ್ರೇಟ್ ಯುವರ್ ನೀಸ್, ಸ್ಟ್ರೆಂಥನ್ ದೆಮ್, ಸ್ಟ್ರೇಟ್ ದ ನೀ. ಮೊಣಕಾಲುಗಳು ಬಿಗಿಯಾಗಿರಲಿ. ಉಸಿರು ತೆಗೆದುಕೊಳ್ತಾ ಕಾಲುಗಳು ಮುಂದೆ, 1 by 1, both leg,
ಉಸಿರು ಬಿಡ್ತಾ ಮೊಣಕಾಲಿಗೆ ನಿಮ್ಮ ಹಣೆಯನ್ನು ಹಚ್ಚಿ ಉಸಿರು ತೆಗೆದುಕೊಳ್ತಾ ಮೇಲೆ. ಉಸಿರು ಬಿಡ್ತಾ ಕೈಗಳು ಕೆಳಗೆ. ಓಕೆ, ದಿಸ್ ಈಸ್ 1 ರೌಂಡ್. ಎವ್ರಿ ಡೇ ವಿ ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್. ಆಸನಗಳನ್ನ ಯಾವಾಗಲೂ ನಾವು ಪ್ರತಿನಿತ್ಯ ಅವುಗಳನ್ನ ಮಾಡ್ತಾ ಇರಬೇಕು. ಒಂದು ಆಸನವನ್ನು ಒಂದು ದಿವಸ ಮಾಡಿ ಮತ್ತೊಂದು ದಿವಸ ಬಿಡೋದ್ರಿಂದ ಉಪಯೋಗ ಬರೋದಿಲ್ಲ. ಸಾರ್ವಜನಿಕವಾಗಿ ಇವುಗಳನ್ನು ಪ್ರತಿನಿತ್ಯ ನೀವು ಮನೆಯಲ್ಲಿ ಮಾಡೋದಕ್ಕೆ ರೂಢಿ ಮಾಡಬೇಕು. ಅಂದ್ರೆ ಎವ್ರಿ ಡೇ ವಿ ಹ್ಯಾವ್ ಟು ಸ್ಟಡಿ ದೆಮ್. ಓಕೆ, ವೆರಿ ನೈಸ್. ಒನ್ ಮೋರ್ ಟೈಮ್. ನಾನು ಈಗ ಬರೀ ಕೇವಲ ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತೀನಿ, ನೀವು ಈ ಆಸನಗಳು ನೆನ್ಪಿಟ್ಟು ಮಾಡ್ತಾ ಹೋಗ್ಬೇಕು. ಓಕೆ, ಲೆಗ್ಸ್ ಟುಗೆದರ್. ಕಾಲುಗಳು ಕೂಡಿರಲಿ. ನಿಮ್ಮ ಮೊಣಕಾಲು ಚಿಪ್ಪುಗಳನ್ನು ಮೇಲಕ್ಕೆ ಜಗ್ಗಿ. ಸ್ಟ್ರೆಂಥನ್ ಯುವರ್ ಥೈ ಮಸಲ್ಸ್. ನಿಮ್ಮ ತೊಡೆಯ ಭಾಗದಲ್ಲಿ ಬಿಗುತನ ಇರಲಿ. ಲಿಫ್ಟ್ ದ ಚೆಸ್ಟ್. ನಿಮ್ಮ ಎದೆಯನ್ನು ಮೇಲಕ್ಕೆತ್ತಿ. ದೆನ್ rotate your shoulders. Rotate. Yeah, right to left. Then look front side. ಮುಂದೆ ನೋಡಿ. ಸಮಸ್ಥಿತಿ. ಉಸಿರು ತೆಗೆದುಕೊಳ್ತಾ ಕೈಗಳ ಮೇಲೆ. ಉಸಿರು ಬಿಡ್ತಾ ಮುಂದೆ ಬಾಗಿ ಪಾದ ಹಸ್ತಾಸನ. ಉಸಿರು ತೆಗೆದುಕೊಳ್ತಾ ಮೇಲೆ ನೋಡಿ. ಉಸಿರು ಬಿಡ್ತಾ ಕಾಲುಗಳ ಹಿಂದೆ. ಎಸ್, ಹೋಲ್ಡ್. ಕಾಲುಗಳ ಹಿಂದೆ. ಉಸಿರು ಬಿಡ್ತಾ ಚದುರಂಗ ದಂಡಾಸನ. ಉಸಿರು ತೆಗೆದುಕೊಳ್ತಾ ಊರ್ಧ್ವ ಮುಖ ಶ್ವಾನಾಸನ. ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ. ಅಧೋಮುಖ ಶ್ವಾನಾಸನ. ಎಸ್, ಗುಡ್. ಸಂಪೂರ್ಣವಾಗಿ ಸಾವಕಾಶವಾಗಿ ನಿಮ್ಮ ಮೊಣಕಾಲುಗಳನ್ನು ಸ್ವಲ್ಪ ಮಡಚಿ, ಸ್ವಲ್ಪ ನಿಮ್ಮ ಮೊಣಕಾಲುಗಳನ್ನು ಮಡಚಿ ನಿಮ್ಮ ಹಿಂಬಡಗಳನ್ನು ಭೂಮಿಗೆ ಹಚ್ಚೋದಕ್ಕೆ ಪ್ರಯತ್ನ ಮಾಡಿ. ಮೊಣಕಾಲುಗಳನ್ನು ಮಡಚುವ ಮೂಲಕ ಹಿಂಬಡಗಳನ್ನು ಭೂಮಿಗೆ ಒತ್ತುವ ಪ್ರಯತ್ನ ಮಾಡಿ. ಎಸ್, ವೆರಿ ನೈಸ್. ನಿಮ್ಮ ಹಿಂಬಡಗಳು ಭೂಮಿಗೆ ಹತ್ತಿದ ಮೇಲೆ ಮೊಣಕಾಲನ್ನು ಸ್ಟ್ರೈಟ್ ಮಾಡಿ. ಹೀಗೆ ಪ್ರಯತ್ನ ಮಾಡಿ. ವೆರಿ ಗುಡ್. ಒಂದು ರೀತಿಯ ಎಕ್ಸರ್ಸೈಸ್. 1 by 1 ನಿಮ್ಮ ಮೊಣಕಾಲುಗಳನ್ನು ಸ್ವಲ್ಪ, ಒಂದು ಬಲಗಾಲಿನ ಮೊಣಕಾಲನ್ನು ಮಡಿಚಿ, ಬಲಗಾಲು ಮೊಣಕಾಲು, ನಂತರ ಸೀದಾ ಮಾಡಿ, ಎಡಗಾಲು, ಮತ್ತೆ ಸೀದಾ ಸೈಕಲ್ ಹೊಡೆದ ಹಾಗೆ 1 by 1. ಸೈಕಲ್ ಪೆಡ್ಲಿಂಗ್ ಮಾಡಿದ ಹಾಗೆ 1 by 1. ವೆರಿ ನೈಸ್, ವೆರಿ ನೈಸ್. 1 by 1 ಸೈಕಲ್ ಪೆಡಲ್ ಮಾಡಿದ ಹಾಗೆ. ಹಾ, ನಿಮ್ಮ ಶರೀರದ ಭಾರ ಎಷ್ಟಿದೆ ಅನ್ನೋ ನಿಮ್ಮ ಕೈಗಳಿಗೆ ಗೊತ್ತಾಗ್ತದೆ ಈಗ. ಹೌ ಟು ಮ್ಯಾನೇಜ್ ಯುವರ್ ಬಾಡಿ. ವೆರಿ ನೈಸ್. 1 by 1 ಸೈಕ್ಲಿಂಗ್. ವೆರಿ ಗುಡ್. ಗುಡ್ಡ ಹತ್ತಿದ ಅನುಭವ ಆಗುತ್ತೆ. ನಿಮ್ಮ ಶರೀರವೇ ನಿಮಗೊಂದು ದೊಡ್ಡ ಪರ್ವತ. ವೆರಿ ನೈಸ್. 1 by 1. ವೆರಿ ಗುಡ್. ಸ್ಟಾಪ್. ಓಪನ್ ಲೆಗ್. ವೆರಿ ಗುಡ್. ಉಸಿರು ತೆಗೆದುಕೊಳ್ತಾ ಕಾಲುಗಳು ಮುಂದೆ, ಎರಡೂ ಕಾಲುಗಳು. ಉಸಿರು ಬಿಡ್ತಾ ಸಂಪೂರ್ಣವಾಗಿ ನಿಮ್ಮ ಹಣೆಯನ್ನು ಮೊಣಕಾಲ ಕಡೆಗೆ ತನ್ನಿ. ಉಸಿರು ತೆಗೆದುಕೊಳ್ತಾ ಕೈಗಳ ಮೇಲೆ. ಉಸಿರು ಬಿಡ್ತಾ ಕೈ ಕೆಳಗೆ. ವೆರಿ ಗುಡ್, ವೆರಿ ನೈಸ್. ಓಕೆ, ನಾಳೆಯಿಂದ ಯೋಗಾಸನಕ್ಕೆ ಬರುವಾಗ ವಿಶೇಷವಾಗಿ ಹೆಣ್ಮಕ್ಳು ಚೂಡಿಯನ್ನು ಹಾಕೊಂಡು ಬಂದ್ರೆ ಇಟ್ಸ್ ಅ ವೆರಿ ಕಂಫರ್ಟ್ ಟು ಪ್ರಾಕ್ಟೀಸ್ ಆಸನಾಸ್. ದೇರ್ ಇಸ್ ಎ ಯೂನಿಕ್ ಯೂನಿಫಾರ್ಮ್ ಟು ಪ್ರಾಕ್ಟೀಸ್ ಯೋಗ. ಓಕೆ, ಅಂದ್ರೆ ಎಲ್ಲ ರೀತಿಯ ಆಸನದ ಭಂಗಿಗಳನ್ನು ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಯಾರು ನಾವು ಅಸಹ್ಯ ಪಟ್ಕೋಬೇಕಾದ ಕಾರಣ ಇಲ್ಲ. ಸ್ವಲ್ಪ ವಯಸ್ಸಾದವರಿಗೆ ಹೆಂಗ ಅಂತೇಳಿ ಅನಿಸ್ತಿರ್ತದೆ, ಆದ್ರೆ ಅದ್ಯಾವುದಕ್ಕೂ ನಾವು ಚಿಂತೆ ಮಾಡಬೇಕಾಗಿಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುವ ಕಾರಣದಿಂದ ನೀವು ಆ ರೀತಿಯ ಒಂದು ಯೂನಿಫಾರ್ಮ್ ನಲ್ಲಿ ಬರೋದು ಉತ್ತಮದಾಯಕ ಅಂತ ಹೇಳಿ. ವೆರಿ ಗುಡ್. ದೆನ್ ಓಪನ್ ಯುವರ್ ಲೆಗ್ ಮೋರ್. ಕಾಲುಗಳನ್ನು ವಿಶಾಲ ಮಾಡಿ.
ಕಾಲುಗಳನ್ನು ವಿಶಾಲ ಮಾಡುವಾಗ ಯಾವಾಗಲೂ 60 ಡಿಗ್ರಿ ಇರಬೇಕು. ನಮ್ಮ ಕಾಲುಗಳು ಸಂಪೂರ್ಣವಾಗಿ ಮುಂದೆ ನೋಡ್ತಿರಬೇಕು. ಆದಷ್ಟು ನಿಮ್ಮ ಬೆರಳುಗಳನ್ನ ಒಳಗೆ, ಹಿಂಬಡ, ಹೊರಗೆ, ಆ ರೀತಿ ನಾವು ನಮ್ಮ ಕಾಲುಗಳನ್ನು ಅಡ್ಜಸ್ಟ್ ಮಾಡಬೇಕು. ಕಾರಣ ಏನು ಅಂದ್ರೆ ಈ ನಮ್ಮ ಮೊಣಕಾಲು ಭಾಗದಲ್ಲಿರುವಂತ ಅನೇಕ ರೀತಿಯ ನೋವುಗಳನ್ನು ಇದು ನಿವಾರಣೆ ಮಾಡುತ್ತದೆ. ನಾವು ಕಾಲು ಹೀಗಿಟ್ವಿ ಅಂದ್ರೆ ಇಟ್ಸ್ ನಾಟ್ ಗುಡ್ ಪೋಸ್ಚರ್. ನಮ್ಮ ಮೊಣಕಾಲುಗಳು ಹೊರಗೆ ತಿರುಗೋದಕ್ಕಿರೋದಿಲ್ಲ, ಅವುಗಳನ್ನ ಒಳಗಡೆ ನಾವು ತಿರುಗಬಹುದು. ಆ ರೀತಿ ಮ್ಯಾನೇಜ್ಮೆಂಟ್ ಇರುವ ಕಾರಣದಿಂದ ಕಾಲುಗಳು 60 ಡಿಗ್ರಿ. ಓಕೆ, ಲಿಫ್ಟ್ ಯುವರ್ ಹ್ಯಾಂಡ್ಸ್. ಉಸಿರು ತೆಗೆದುಕೊಳ್ತಾ ಕೇವಲ ನಿಮ್ಮ ಬಲಗಾಲನ್ನ ಹೊರಗೆ 90 ಡಿಗ್ರಿ ಅಂಶಗಳಷ್ಟು ಹೊರಗೆ ತಿರುವಿ. ನಿಮ್ಮ ಮೊಣಕಾಲನ್ನ, ನಿಮ್ಮ ಪಾದವನ್ನು ಹೊರಗೆ ತಿರುವಿ. ಹೊರಗೆ ಕೈಗಳು ಸಮಾನ ಅಂತರವಾಗಿರಲಿ. ಎಷ್ಟು ಸಾಧ್ಯ ಅಂದರೆ 2.5 3 ಫೀಟ್ಗಳಷ್ಟು ನಿಮಗೆ ಹೆಂಗೆ ಅನುಕೂಲ ಇದೆಯೋ ಹಾಗೆ. ಉಸಿರನ್ನು ತೆಗೆದುಕೊಳ್ಳಿ. ಉಸಿರು ಬಿಡ್ತಾ ನಿಮ್ಮ ಪಾದದ ಹೆಬ್ಬೆರಳನ್ನ ನಿಮ್ಮ ಬಲಗೈಯಿಂದ ಹಿಡಿಯಿರಿ. ಪಾದದ ಹೆಬ್ಬೆರಳು ನಿಮ್ಮ ಶರೀರವನ್ನು ಗಮನಿಸಿ. ಎಡಗೈ ಏನಿದೆಯಲ್ಲ, ಇದು ನಿಮ್ಮ ಎದೆಯ ಭಾಗವನ್ನು ವಿಶಾಲಗೊಳಿಸಬೇಕು. ಓಪನ್ ಯುವರ್ ಚೆಸ್ಟ್ ಆಸ್ ಮೋರ್ ಆಸ್ ಪಾಸಿಬಲ್. ಓಪನ್ ಚೆಸ್ಟ್ ಮೋರ್. ನಂತರ ನಿಮ್ಮ ಎಡಗೈ ಕಡೆಗೆ ನಿಮ್ಮ ದೃಷ್ಟಿ ಇರಲಿ. ಓಪನ್ ಮೋಡ್. ಇದಕ್ಕೆ ತ್ರಿಕೋನಾಸನ ಅಂತ ಹೇಳ್ತಾರೆ. ತ್ರಿಕೋನ, ಟ್ರೈಆಂಗಲ್ ಪೋಸ್ಚರ್. ಓಪನ್ ಯುವರ್ ಲೆಗ್ ಮೋರ್. ಕಮ್ ಅಪ್. ಮೇಲೆ ಬನ್ನಿ. ಒನ್ ಮೋರ್ ಟೈಮ್. ಕೈಗಳು ವಿಶಾಲವಾಗಿರಲಿ. ಕಾಲುಗಳು ಗಮನಿಸಿ. ನಿಮ್ಮ ಎಡಗಾಲಿನ ಮಧ್ಯಭಾಗ, ಎಡಗಾಲು ಏನು ನಾವು 60 ಡಿಗ್ರಿ ಇಟ್ಟಿದ್ದೇವೆ, ಅದರ ಮಧ್ಯಭಾಗ, ಇಲ್ಲಿ 90 ಡಿಗ್ರಿ ಇರುವಂತ ಬಲಗಾಲಿನ ಹಿಂಬಡದ ಮಧ್ಯಭಾಗ, ಈ ನಿಮ್ಮ ಕಾಲಿನ ಮಧ್ಯಭಾಗ, ನಿಮ್ಮ ಹಿಂಬಡದ ಮಧ್ಯಭಾಗ 1 ಲೈನ್ ಅಲ್ಲಿ ಇರಬೇಕು. ದಟ್ ಶುಡ್ ಬಿ ಇನ್ 1 ಲೈನ್. ಅಂದಾಗ ನಿಮ್ಮ ಶರೀರ ಬ್ಯಾಲೆನ್ಸ್ ಆಗ್ತದೆ. ಓಕೆ, ಕೈಗಳು ನಾನು ಹೇಳೋರಿಗೆ ಇನ್ಸ್ಟ್ರಕ್ಷನ್ ಕೇಳಬೇಕು. ಕೈಗಳು ಮಾತ್ರ ಹೀಗೆ ಇರಬೇಕು. ಓಕೆ, ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಬಲಗಡೆಗೆ ಬಾಗಿ. ಯಾರಿಗೆ ನಿಮ್ಮ ಬೆರಳನ್ನು ಹಿಡಿಯುವುದಕ್ಕೆ ಸಾಧ್ಯವಿಲ್ಲವೋ ಚಿಂತೆ ಮಾಡಬೇಡಿ. ನಿಮ್ಮ ಸಿನ್ ಬೋನ್ ಮೇಲೆ ನಿಮ್ಮ ಕೈ ಇರಲಿ, ಅಥವಾ ನಿಮ್ಮ ಮೊಣಕಾಲಿನ ಮೇಲೆ ನಿಮ್ಮ ಕೈಗಳಿರಲಿ. ಆದ್ರೆ ಗಮನಿಸಿ, ಸಂಪೂರ್ಣವಾಗಿ ಕೆಳಗೆ ಮುಟ್ಟಬೇಕು ಅಂತ ಹೇಳಿ ನಿಮ್ಮ ಹೊಟ್ಟೆಯ ಭಾಗವನ್ನು ಮಡಚಬೇಡಿ. ಎದೆ ಮಾತ್ರ ವಿಶಾಲವಾಗಿರಬೇಕು. ಕೈಗಳು ವೆರಿ ನೈಸ್. ಹಾಗೆ ಉಸಿರು ಬಿಡ್ತಾ ಕೆಳಗೆ ಬಾಗಿ. ಉಸಿರಿಗೆ ಬಿಡ್ತಾ ಕೆಳಗೆ ಬಾಗ್ತಾ ನಿಮ್ಮ ಹೆಬ್ಬೆರಳನ್ನು ಹಿಡಿದುಕೊಳ್ಳಿ. 1 2 3 4 5. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಬಲಗಾಲು ಒಳಗೆ, ಎಡಗಾಲು ಹೊರಗೆ. ಉಸಿರು ತೆಗೆದುಕೊಳ್ಳಿ. ಉಸಿರು ಬಿಡ್ತಾ ಸಂಪೂರ್ಣವಾಗಿ ಬಾಗುವಾಗ ಗಮನಿಸಿ, ನಿಮ್ಮ ಎದೆ ವಿಶಾಲವಾಗಿರಬೇಕು. ಹಿಂಗೆ ಹೋಗ್ಬೇಡ್ರಿ. ಎದೆ ವಿಶಾಲವಾಗಿರಬೇಕು. ಎದೆ ಭಾಗ, ಈ ಬಲಗೈ ಯಾವಾಗಲೂ ಹಿಂದಕ್ಕೆ ಹೋಗ್ತಿರ್ಬೇಕು. ಅಂದ್ರೆ ನಿಮ್ಮ ಚೆಸ್ಟ್ ಮೋರ್ ಓಪನ್ ಇರ್ತದೆ. ಅವಾಗ ನೀವು ಭೂಮಿಯನ್ನು ಮುಟ್ಟೋದಕ್ಕೆ ಸಾಧ್ಯವಾಗ್ತದೆ. ವೆರಿ ನೈಸ್. 1 2 3 4 5. ಕಮ. ಕೈಗಳ ಮೇಲೆ, ಕಾಲುಗಳು ನೇರವಾಗಿರಲಿ. ದೆನ್ ಜಂಪ್ ಅಂಡ್ ಕಮ್ ಬ್ಯಾಕ್. ವೆರಿ ಗುಡ್. 1 more time. ಹೋಲ್ಡ್ ಯುವರ್ ವೇಸ್ಟ್. ನಿಮ್ಮ ಸೊಂಟದ ಮೇಲೆ ನಿಮ್ಮ ಕೈಗಳು. ಉಸಿರನ್ನು ತೆಗೆದುಕೊಳ್ಳಿ. ಉಸಿರು ಬಿಡ್ತಾ ಕಾಲುಗಳನ್ನು ಮೇಲೆ ಕೆತ್ತೋದು. ಲೆಫ್ಟ್ ಲೆಗ್ ಓನ್ಲಿ, ಎಡಗಾಲು. ಓಕೆ, ಸಂಪೂರ್ಣವಾಗಿ ನಿಮ್ಮ ಶರೀರದ ಭಾರ ನಿಮ್ಮ ಬಲಗಾಲ ಮೇಲೆ ಇರಬೇಕು. ಓಕೆ, ರೆಡಿ. ಉಸಿರು ತಗೊಳ್ಳಿ.
ಕಂಟಿನ್ಯೂ. 1 2 3 4. ಉಸಿರು ಕಡೆ ಗಮನ ಇರಲಿ. 3 4 ಕಂಟಿನ್ಯೂ. 5 6 7 8 9 10. ದೆನ್ ರಿಲ್ಯಾಕ್ಸ್. ಕಾಲನ್ನು ಮೇಲೆ ತೆಗೆದುಕೊಳ್ಳುವಾಗ ಗಮನ ಇರಬೇಕು. ನಿಮ್ಮ ಕಾಲನ್ನ ಮೊಣಕಾಲು ಮುಂದೆ ಬಂದ ಮೇಲೆ ಲಿಫ್ಟ್ ಮಾಡಬೇಕು. ಓಕೆ, ನಿಮ್ಮ ತೊಡೆಯ ಭಾಗ ನಿಮ್ಮ ಎದೆಯ ಭಾಗದ ಕಡೆಗೆ ಬರಬೇಕು. ಓಕೆ, 1 more time. ಎಡಗಡೆ ಕಾಲು. ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡ್ತಾ. 4 5 6 ಕಂಟಿನ್ಯೂ 7 8 9 10. ರಿಲ್ಯಾಕ್ಸ್. ಶೇಕ್ ಯುವರ್ ಲೆಗ್, ಶೇಕ್ ಇಟ್. ಓಕೆ, ಕಾಲನ್ನು ಅಲುಗಾಡಿಸಿ ಎಡಗಾಲನ್ನ. ಓಕೆ, ದೆನ್ ಶಿಫ್ಟ್ ಯುವರ್ ವೇಟ್ ಟು ಲೆಫ್ಟ್ ಲೆಗ್. ಸಂಪೂರ್ಣವಾಗಿ ನಿಮ್ಮ ಶರೀರದ ಭಾರವನ್ನು ಎಡಗಾಲಿಗೆ ಹಾಕಿ. ಬಲಗಾಲ ಅಗ್ದಿ ರಿಲ್ಯಾಕ್ಸ್ ಆಗಿರಲಿ. ರಿಲ್ಯಾಕ್ಸ್ ಯುವರ್ ರೈಟ್ ಲೆಗ್. ಅಲುಗಾಡ್ತಿರ್ಬೇಕು. ಇದ್ರ ಮೇಲೆ ಏನೂ ಭಾರ ಇಲ್ಲ. ವೆರಿ ನೈಸ್. ಉಸಿರನ್ನು ತೆಗೆದುಕೊಳ್ಳಿ, ಉಸಿರು ಬಿಡ್ತಾ ಕಿಕ್. 6 7 8 9 10. 1 2 3 4 5 6 7 8 9 10. Then relax. Continue 1 by 1. ಉಸಿರನ್ನು ತೆಗೆದುಕೊಳ್ಳಿ. One by one, continue. 1 2 3 4 5 6 7 8 9 10. 1 2 3 4 5 6 7 8 9 10. 1 2 3 4 5 6 7 8 9 10. Relax. Relax. Open leg. Then shake your legs. Shake 1 by 1. ಕಾಲುಗಳನ್ನು ಅಲುಗಾಡಿಸಿ 1 by 1. Very nice. Then come to your mat. Sit on your mat. ನಿಮ್ಮ ಮ್ಯಾಟಿನ ಮೇಲೆ ಕುಳಿತುಕೊಳ್ಳಿ. ವೆರಿ ನೈಸ್. ಇವಾಗ ನಿಮ್ಮ ಶರೀರ ಇದ್ದ ಅನುಭವ ನಿಮಗಾಗತ್ತೆ. ಬಹಳ ಹೊತ್ತಿಗೆ ನಿಂತು ಆಸನಗಳನ್ನು ಮಾಡಿದ ನಂತರದಲ್ಲಿ ನಿಮ್ಮ ಶರೀರ ಇದ್ದಂಥ ಅನುಭವ ನಿಮಗಾಗುತ್ತದೆ. ಇವ್ರು ಆ ಕಡೆ ಕೊಂಡ್ರೆ ಸರಿ. ಕುಂದ್ರಿ, ಕುರ್ಚಿ ಕುಂದ್ರಿ. ಅಲ್ಲಿ ಕುಂದ್ರಿ, ಕಾಣುತ್ತೆ. ಓಕೆ, ಜಸ್ಟ್ ಕಾಲುಗಳು ಸ್ಪ್ರೆಡ್ ಆಗಿರಲಿ. ಸ್ಪ್ರೆಡ್ ಯುವರ್ ಲೆಗ್ಸ್ ಮೋರ್. Then open your leg. More open. 3 ರಿಂದ 4 feet, 3 to 4 feet open your leg. ಎಷ್ಟು ಸಾಧ್ಯವಿದೆಯೋ ಅಷ್ಟು ನಿಮ್ಮ ಕಾಲುಗಳನ್ನು ವಿಶಾಲ ಮಾಡಿ. Open leg more. More open your legs. ಬೆನ್ನು ನೇರವಾಗಿರಬೇಕು. ಕೈಗಳು ನಿಮ್ಮ ಸಿನ್ಬೋನ್ ಮೊಣಕಾಲುಗಳಿಗಿಂತ ಕೆಳಗೆ ಅಥವಾ ನಿಮ್ಮ ತೊಡೆಯ ಭಾಗದಲ್ಲಿ. ಬೆನ್ನು ಮಾತ್ರ ನೇರವಾಗಿರಲಿ. ಬೆನ್ನು ನೇರ. ವೆರಿ ಗುಡ್. ಉಸಿರನ್ನು ತೆಗೆದುಕೊಳ್ತಾ ಕೈಗಳ ಮೇಲೆ ಲೆಫ್ಟ್. ಎಷ್ಟು ಸಾಧ್ಯವಿದೆ ಅಷ್ಟು ನಿಮ್ಮ ಶರೀರವನ್ನು ಮೇಲೆ ಕೆತ್ತಿ. ಉಸಿರು ಬಿಡ್ತಾ ಕೈಗಳು ಕೆಳಗೆ. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಉಸಿರು ತೆಗೆದುಕೊಳ್ತಾ ಕೇವಲ ಎಡಗೈ ಮೇಲೆ, ಉಸಿರು ಬಿಡ್ತಾ ಟರ್ನ್ ಯುವರ್ ಬಾಡಿ
ನಿಮ್ಮ ಬಲಗೈ ಸಪೋರ್ಟ್ ತಗೊಂಡು ದೆನ್ ಪುಟ್ ಯುವರ್ ಹ್ಯಾಂಡ್ಸ್, ನಿಮ್ಮ ಎಡಗೈಯನ್ನು ನಿಮ್ಮ ಮೊಣಕಾಲ್ ಮೇಲೆ ಇಡಿ. ಮೊಣಕಾಲ್ ಮೇಲೆ ಬೆನ್ನು ನೇರವಾಗಿರ್ಬೇಕು, ಬೆನ್ನು ಬಾಗಿಸಬಾರದು. ನಿಮ್ಮ ಬಲಗೈಯನ್ನು ಮೇಲಕ್ಕೆತ್ತಿ, ಬಲಗೈ ಮೇಲಕ್ಕೆ, ಇನ್ನು ಮೇಲೆ, ಮತ್ತೆ ಉಸಿರು ಬಿಡ್ತಾ ಸಂಪೂರ್ಣವಾಗಿ ನಿಮ್ಮ ವೇಸ್ಟ್ ಪಾರ್ಟ್ ಅನ್ನು ರೊಟೇಟ್ ಮಾಡೋದು, ಹೊಟ್ಟೆ ಭಾಗವನ್ನು ಸುತ್ತುವಂತೆ ಮಾಡೋದು. ಟರ್ನ್ ಯುವರ್ ಬಾಡಿ. ಕಾಲುಗಳು ನೇರವಾಗಿರ್ಲಿ, ಮೊಣಕಾಲನ್ನು ಮಡಚಬೇಡಿ. ವೆರಿ ನೈಸ್. ಬಲಗೈ ಮೇಲೆ, ಎಡಗೈ ಮೇಲೆ, ಮತ್ತೆ ಉಸಿರು ಬಿಡ್ತಾ ಬಲಗೈ ಮೊಣಕಾಲ್ ಮೇಲೆ, ಎಡಗೈ ಹಿಂದೆ. ಟರ್ನ್ ಯುವರ್ ಬಾಡಿ, ಟರ್ನ್ ಇಟ್ ಮೋರ್. ಹಿಂದ್ಗಡೆ ಭಾಗಕ್ಕೆ ನೋಡಿ. ವೆರಿ ಗುಡ್. ಸಂಪೂರ್ಣವಾಗಿ ಸುತ್ತಿ ನಿಮ್ಮ ಶರೀರವನ್ನ ಹಿಂದೆ ನೋಡಿ. ವೆರಿ ಗುಡ್, ವೆರಿ ಗುಡ್. ಉಸಿರು ತೆಗೆದುಕೊಳ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ಕೈಗಳು ಕೆಳಗೆ. ವೆರಿ ಗುಡ್. ಆದಷ್ಟು ಮತ್ತಷ್ಟು ನಿಮ್ಮ ಕಾಲುಗಳನ್ನು ವಿಶಾಲ ಮಾಡಿ, ವಿಶಾಲಗೊಳಿಸಿ. ಉಸಿರು ತೆಗೆದುಕೊಳ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ಕೈಗಳು ಮುಂದೆ. ಕೇವಲ ಕೈಗಳು, ನಿಮ್ಮ ಬೆನ್ನು ಬಾಗಿರಬಾರದು. ವೆರಿ ಗುಡ್. ಉಸಿರನ್ನು ತೆಗೆದುಕೊಳ್ಳಿ, ಉಸಿರು ಬಿಡ್ತಾ ಮುಂದಕ್ಕೆ ಬನ್ನಿ. ಕೈಗಳು ಮುಂದೆ, ಬೆನ್ನು ಮಾತ್ರ ನೇರವಾಗಿರಬೇಕು. ಕೇವಲ ಕೈಗಳು ಮುಂದೆ. ಓಪನ್ ಯುವರ್ ಚೆಸ್ಟ್ ಮೋರ್. ಮೇಲೆ ನೋಡ್ತಾ ಇರಿ, ಮೇಲೆ ನೋಡ್ತಾ ಇರಿ. ಮತ್ತೆ ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಮತ್ತೆ ಕೈಗಳು ಮುಂದೆ. ಬೆನ್ನನ್ನು ಗಮನಿಸ್ತಾ ಇರಿ. ನೀವು ಮುಂದೆ ಹೋದಾಗೆಲ್ಲ ನಿಮ್ಮ ಬೆನ್ನು ಬಾಗ್ತಾ ಹೋಗ್ತದೆ, ಆದ್ರೆ ನೀವು ಅದನ್ನ ಸ್ಟ್ರೇಟ್ ಮಾಡ್ತಾ ಹೋಗ್ಬೇಕು. ಕಾಲುಗಳಲ್ಲಿ ಎಷ್ಟು ನಿಮಗೆ ಶಕ್ತಿ ಇದೆಯೋ ಅಷ್ಟು ನಿಮ್ಮ ಬೆನ್ನು ಸರಿಯಾಗಿ ಬಾಗ್ತದೆ. ಓಕೆ, ಒನ್ ಮೋರ್ ಟೈಮ್. ಉಸಿರನ್ನು ತಗೊಳ್ಳಿ, ಉಸಿರು ಬಿಡ್ತಾ ನಿಮ್ಮ ಮೊಣಕೈಗಳನ್ನು ಭೂಮಿಗೆ ಹಚ್ಚಿ. ವೆರಿ ಗುಡ್. ಇವಾಗ ಎಲ್ಲಿ ನಿಮಗೆ ಸೆಳೆತ ಕಾಣಿಸಿಕೊಳ್ಬೇಕು ಅಂದ್ರೆ ನಿಮ್ಮ ಮೊಣಕಾಲಿನ ಒಳಭಾಗದಲ್ಲಿ ಸಂಪೂರ್ಣವಾಗಿ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್, ನಿಮ್ಮ ತೊಡೆಯ ಭಾಗದಿಂದ ಹಿಡಿದು ಹಿಂಬಡದವರೆಗೆ ಇರುವಂತ ಒಂದೇ ಒಂದು ಮಸಲ್ ಏನಿರ್ತದೆ ಅದರಲ್ಲಿ ಜಗ್ಗುವಿಕೆ ಉಂಟಾಗಬೇಕು. ಸಂಪೂರ್ಣವಾಗಿ ನಿಮ್ಮ ಮೊಣಕಾಲಿನ ಈ ಒಳಭಾಗದಲ್ಲಿ ಸೆಳೆತ ಇರಬೇಕು, ಜಗ್ತಾ ಇರಬೇಕು. ಅದು ಅಲ್ಲಿ ನಿಮಗೆ ನೋವು ಕಾಣಿಸ್ಕೊಳ್ತಿರ್ಬೇಕು ಅಂದ್ರೆ ನೀವು ಕರೆಕ್ಟ್ ಮಾಡಿದ್ದೀರಿ ಅಂತ ಅದರ ಅರ್ಥ. ಬೆನ್ನಿನಲ್ಲಿ ನೋವು ಬರ್ತಿತ್ತು ಅಂದ್ರೆ ಆಸನ ತಪ್ಪಾಗಿದೆ ಅಂತ ಅರ್ಥ. ನಿಮ್ಮ ಮೊಣಕಾಲಿನ ಈ ಭಾಗದಲ್ಲಿ ಮಾತ್ರ ಸೆಳೆತ ಇರಬೇಕು, ಒಳಭಾಗದಲ್ಲಿ. ವೆರಿ ನೈಸ್. ಮೊಣಕೈ ಮೇಲೆ ನಿಮ್ಮ ಭಾರ ಇರಲಿ. ಸಂಪೂರ್ಣವಾಗಿ ಉಸಿರನ್ನ ತೆಗೆದುಕೊಳ್ಳಿ, ಉಸಿರು ಬಿಡ್ತಾ ಮೊಣಕೈಗಳ ಮೇಲೆ ಗದ್ದಕ್ಕೆ ಕಪೋಲಕ್ಕೆ ನಿಮ್ಮ ಕೈಗಳಿರಲಿ. ಮನ್ಯಾಗ ಮಾತಾಡೋ ಮುಂದೆ ಆರಾಮ್ ಹೀಗೆ ಕೂತ್ ಮಾತಾಡ್ಬೋದು. ಯಾರ್ಯಾರಿಗೆ ಮಾತಾಡುವಂತ ಆಸಕ್ತಿ ಇದೆಯಲ್ಲ ಅವರು ಇದಕ್ಕೆ ಮೊಣಕಾಲು ನೋವು ಈಗ ಯಾರಿಗೆ ಚಲೋವಾಗ್ಯವಲ್ಲ ಅವರು ಈ ಆಸನವನ್ನು ಮಾಡೋದ್ರಿಂದ ಮೊಣಕಾಲು ನೋವಿನಿಂದ ಸಂಪೂರ್ಣವಾಗಿ ನಿವೃತ್ತಿಯನ್ನು ಪಡೀಬಹುದು. ಕಾರಣ ಏನು ಅಂದ್ರೆ ಒಂದೇ ಕಡೆಗೆ ಸವದಿರುವಂತ ಮೊಣಕಾಲುಗಳು ಈ ಆಸನದಿಂದ ನಿಮ್ಮ ಶರೀರದ ಎಲ್ಲ ಭಾರ ನಿಮ್ಮ ಮೊಣಕಾಲಿಗೆ ಹೋಗದೆ ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ಗಳ ಮೇಲೆ ಬರ್ತದೆ. ಸಂಪೂರ್ಣವಾಗಿ ನಿಮ್ಮ ತೊಡೆಯ ಭಾಗದಲ್ಲಿ ಈ ಶರೀರದ ಭಾರ ಬರುವುದರಿಂದ ನೀವು ಮೊಣಕಾಲು ನೋವಿನಿಂದ ದೂರ ಬರ್ಬೋದು. ವೆರಿ ಗುಡ್. ಮುಖದಲ್ಲಿ ನಗು ಇರಲಿ. ಬಂದ ಸ್ಮಿತ. ಎಸ್. ಉಸಿರು ತೆಗೆದುಕೊಳ್ತಾ ಕೈಗಳು ಕೆಳಗೆ, ಮೊಣಕೈಗಳ ಮೇಲೆ ಭಾರ ಇರಲಿ. ಉಸಿರು ತೆಗೆದುಕೊಳ್ತಾ ಹಿಂದಕ್ಕೆ ಬನ್ನಿ. ಉಸಿರು ಬಿಡ್ತಾ ಕೈಗಳು ನಿಮ್ಮ ತೊಡೆಗಳ ಮೇಲೆ. ಉಸಿರು ತೆಗೆದುಕೊಳ್ತಾ ಎರಡು ಕಾಲುಗಳನ್ನು ಕೂಡಿಸಿ. ವೆರಿ ನೈಸ್. ಮೊಣಕಾಲುಗಳನ್ನು ಕೂಡಿಸಿ ಬಹಳ ಪ್ರೀತಿಯಿಂದ ಅವುಗಳನ್ನು ಅಪ್ಪಿಕೊಳ್ಳಿ. ವೆರಿ ರಿಲ್ಯಾಕ್ಸ್. ನಿಮ್ಮ ಮೊಣಕಾಲುಗಳನ್ನು ನೀವು ಪ್ರೀತಿಸಿ.
ಬೇರೆ ಯಾರನ್ನೂ ಪ್ರೀತಿಸಬೇಕಾಗಿಲ್ಲ. ನಿಮ್ಮ ಮೊಣಕಾಲುಗಳು ನಿಮ್ಮ ಕೈಗೆ ಸಿಕ್ಕರೆ ಅವುಗಳನ್ನೇ ನೀವು ಅಷ್ಟು ಆನಂದದಿಂದ ನೋಡಿಕೊಳ್ಳಿ. ವೆರಿ ಗುಡ್. ಒನ್ ಮೋರ್ ಟೈಮ್. ಬ್ರಿಂಗ್ ಯುವರ್ ಲೆಗ್ಸ್. ನಿಮ್ಮ ಎರಡು ಮೊಣಕಾಲುಗಳನ್ನು ಕೂಡಿಸಿ. ಎರಡು ಮೊಣಕಾಲುಗಳನ್ನು ಕೂಡಿಸಿ, ಕೈಗಳು ಮುಂದೆ ಕಟ್ಟಿರಿ, ಮೊಣಕಾಲುಗಳನ್ನು ಮಾತ್ರ ಕೂಡಿಸಿ. ವೆರಿ ಗುಡ್, ವೆರಿ ನೈಸ್. ಈ ಆಸನವನ್ನು ಮಾಡೋದ್ರಿಂದ ಯಾರಿಗೆ ಮಲಬದ್ಧತೆ ಇದೆಯಲ್ಲ, ಯಾರಿಗೆ ಸುಪ್ರಭಾತ ಸಮಯದಲ್ಲಿ ನಿಮ್ಮ ಬೌಲ್ ಮೂವ್ಮೆಂಟ್, ಯಾರಿಗೆ ಬಹಿರ್ದಶೆಗೆ ಸರಿಯಾಗಿ ಆಗ್ತಾ ಇರೋದಿಲ್ಲ ಅಂತವರು ಈ ಆಸನವನ್ನ, ಇದಕ್ಕೆ ಮಲಾಸನದ ಮೊದಲನೇ ಸ್ಟೇಜ್, ಇಟ್ಸ್ ಅ ಫಸ್ಟ್ ಪ್ರಿಪರೇಷನ್ ಫಾರ್ ಮಲಾಸನ. ಇದು ನಮ್ಮ ಶರೀರದೊಳಗಿರುವಂತ ನಮ್ಮ ಇಂಟೆಸ್ಟೈನ್ ಅನ್ನ ಸರಿಯಾಗಿ ಇದು ಮುದುಡಿ ಮಾಡ್ತದೆ. ನಮ್ಮ ಹೊಟ್ಟೆಯ ಭಾಗವನ್ನು ಕಿವುಚುವಂತೆ ಮಾಡ್ತದೆ. ಯಾವಾಗ ಹೊಟ್ಟೆಯ ಭಾಗ ಅದು ಸಂಕುಚಿತ ಆಗ್ತದಲ್ಲ, ಅವಾಗ ಸ್ಟೂಲ್ ಏನಾಗ್ತದಂದ್ರೆ ಮೂವ್ ಆಗ್ತದೆ. ನಮ್ಮ ಕರುಳುಗಳಿಂದ ನಮ್ಮ ಮಲ ಮುಂದಕ್ಕೆ ಸರಿಯುತ್ತದೆ. ಹಾಗೆ ಸರಿಯುವುದರಿಂದ ಮಲಬದ್ಧತೆ ನಮಗೆ ನಿವಾರಣೆ ಆಗ್ತದೆ. ಓಕೆ, ಪ್ರಾಕ್ಟೀಸ್ ಇಟ್ ಎವ್ರಿ ಡೇ. ದೆನ್ ಓಪನ್ ಯುವರ್ ಲೆಗ್. ಓಪನ್. Sit very comfortably. One more time. Push your both knees inside. ಎರಡು ಮೊಣಕಾಲುಗಳನ್ನು ಒಳಗೊತ್ತಿ. Open your ಮೊಣಕಾಲ್. Open your knees. Open more. Open more. Then push inside. ಒಳಗಡೆಗೆ ಸಂಪೂರ್ಣವಾಗಿ ಒಳಗೊತ್ತಿ. Open. Then more open your leg. ವೆರಿ ಗುಡ್. ಮತ್ತೊಂದು ಬಾರಿ ಗಮನಿಸ್ತಾ ಇರಿ. ಇದು ನಿಮ್ಮ ಮೊಣಕಾಲಿಗೆ ಅತ್ಯಂತ ಮಹತ್ವಪೂರ್ಣವಾಗಿರುವಂತಹ ಆಸನ. ನಮ್ಮ ಬೆನ್ನು ನೇರವಾಗಿರಲಿ. ದೆನ್ ಟೇಕ್ ಯುವರ್ ಲೆಗ್ ಇನ್ಸೈಡ್. ಬದ್ಧ ಕೋನಾಸನ. ಓಪನ್. ಬದ್ಧ ಕೋನ. ಬೌಂಡೆಡ್ ಲೆಗ್. ಎರಡು ಕಾಲುಗಳು ಮುಂದೆ ಒಂದನ್ನೊಂದು ನೋಡ್ತಿರ್ಬೇಕು. ನಿಮ್ಮ ಎರಡು ಸೋಲ್ಗಳು ಕೂಡಿರಬೇಕು. ಮೊಣಕಾಲು ಎರಡು ಹತ್ತಿರಬೇಕು. ಮೊಣಕಾಲುಗಳು ಎರಡು ಹಿಂದಕ್ಕೆ. ನಿಮ್ಮ ಪಾದದ ಒಳಗಿನ ಭಾಗ ಸಂಪೂರ್ಣವಾಗಿ ಒಂದನ್ನೊಂದು ಕೂಡಿರಬೇಕು. ಬೆನ್ನು ನೇರವಾಗಿರಲಿ. ಇವಾಗ ನಿಮ್ಮ ಪಾದವನ್ನ ಅಗಲಿಸೋದು. ಕಮಲದಂತೆ ನಿಮ್ಮ ಪಾದಗಳು ವಿಶಾಲವಾಗಬೇಕು. ಹೆಂಗ ನಿಮ್ಮ ಪಾದಗಳು ಕಮಲದಂತೆ ವಿಶಾಲವಾಗ್ತಾವಲ್ಲ, ಹಂಗ ನಿಮ್ಮ ಮೊಣಕಾಲುಗಳು ಭೂಮಿ ಕಡೆಗೆ ಬರಬೇಕು. ವೆರಿ ನೈಸ್. ಗಮನಿಸಿ, ಕಾಲುಗಳು ಎರಡು ಪಾದಗಳು ಕೂಡಿರಲಿ. ಪುಸ್ತಕ ತೆಗೆದಂಗಾಗಿರ್ಬೇಕು. ಪುಸ್ತಕ ಹೇಗೆ ತೆಗಿತೀರಿ ಹಾಗೆ ತೆಗೆದಂಗೆಲ್ಲ ನಿಮ್ಮ ಮೊಣಕಾಲುಗಳು ಭೂಮಿಗೆ ಬರಬೇಕು. ಮೋರ್. ಒನ್ ಮೋರ್ ಟೈಮ್. ಲಿಫ್ಟ್ ಅಪ್. ಮೇಲೆ. ಓಪನ್ ಯುವರ್ ಸೋಲ್ ಆಫ್ ದಿ ಫೀಟ್ ಆಸ್ ಲೋಟಸ್ ಪಾರ್ಟ್ಸ್. ವೆರಿ ನೈಸ್. ಸಂಪೂರ್ಣವಾಗಿ ಪಾದ ಅಗಲಿದ ನಂತರದಲ್ಲಿ ಕೈಗಳನ್ನ ಹಿಂದಕ್ಕೆ ತೆಗೆದುಕೊಳ್ಳಿ. ನಿಮ್ಮ ಶರೀರವನ್ನ ಮುಂದಕ್ಕೆ ಪುಷ್ ಮಾಡಿ. ಮುಂದಕ್ಕೆ ಪುಷ್ ಮಾಡಿ. ಸಂಪೂರ್ಣವಾಗಿ ನಿಮ್ಮ ಶರೀರ ನಿಮ್ಮ ಹಿಂಬಡಕ್ಕೆ ತಾಗುವಂತೆ ಬರಬೇಕು. ಮುಂದಕ್ಕೆ ಹಿಂಬಡಕ್ಕೆ ತಾಗಬೇಕು. ಪೃಷ್ಠಗಳು ಭೂಮಿ ಮೇಲೆ ಇರಬೇಕು. ಕೆಳಗೆ ಕೂತಿರ್ಬೇಕು. ಕೆಳಗೆ ಕುಳಿತುಕೊಂಡಿರ್ಬೇಕು. ಪುಷ್ ದ ಮೋರ್. ಪುಷ್. ಮುಂದಕ್ಕೆ. ವೆರಿ ನೈಸ್. ಕೈಗಳ ಮೇಲೆ ಉಸಿರು ಬಿಡ್ತಾ ಕೈಗಳನ್ನು ಮತ್ತೆ ಹಿಡಿಯಿರಿ. ಪಾದವನ್ನು ಹಿಡಿಯಿರಿ. ಇವಾಗ ನಿಮ್ಮ ಶರೀರದ ಮುಖ್ಯವಾದ ಭಾಗ ಗಮನಿಸಬೇಕು. ದ ವೆರಿ ಇಂಪಾರ್ಟೆಂಟ್ ಮಸಲ್ಸ್ ಇನ್ ಅವರ್ ಬಾಡಿ. ನಿಮಗೆ ಯಾರಿಗಾದ್ರೂ ಕಿಡ್ನಿಯಲ್ಲಿ ಸಮಸ್ಯೆಗಳಿದ್ರೆ, ನಿಮಗೆ ಮೂತ್ರದ ಸಮಸ್ಯೆ ಇದ್ರೆ, ಅವರಿಗೆ ನಮ್ಮ ತೊಡೆಯ ಅತ್ಯಂತ ಕೊನೆಯ ಭಾಗದಲ್ಲಿ, ಈ ಭಾಗದಲ್ಲಿ ನಮಗೆ ಎಕ್ಸರ್ಸೈಸ್ ಆಗಿರೋದಿಲ್ಲ. ಇಲ್ಲಿರುವಂತ ಮಸಲ್ಗಳ ಸಮಸ್ಯೆಯಿಂದಾಗಿ ನಮಗೆ ಮೂತ್ರದಲ್ಲಿ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಯಾವಾಗ ಈ ಮಸಲ್ ಅನ್ನು ನಾವು ಸಂಪೂರ್ಣವಾಗಿ ಎಕ್ಸರ್ಸೈಸ್ ಮಾಡ್ತೇವೆ, ಅವಾಗ ನಮಗೆ ಮೂತ್ರ ದೋಷ ನಿವಾರಣೆ ಆಗ್ತದೆ. ಓಕೆ, ಮೋರ್ ಓಪನ್. ಇವಾಗ ನಿಮಗೆ ನೋವು ಎಲ್ಲಿ ಕಾಣಿಸಿಕೊಳ್ಬೇಕು ಅಂದ್ರೆ, ನಿಮ್ಮ ಆಸನದ ಭಂಗಿ ಸರಿಯಾಗಿದ್ರೆ ನಿಮ್ಮ ತೊಡೆಯ ಅತ್ಯಂತ ಆಳದ ಭಾಗದಲ್ಲಿ ನಿಮ್ಗೆ ನೋವು ಇರ್ತದೆ. ಮೊಣಕಾಲಿನಲ್ಲಿ ಇರೋದಿಲ್ಲ, ಬೇರೆಲ್ಲೂ ನೋವು ಕಾಣಿಸಿಕೊಳ್ಳಂಗಿಲ್ಲ. ನಿಮ್ಮ ಕೀಲುಗಳು, ಹಿಂಬಡದಿಂದ ಇಲ್ಲಿರುವಂತಹ ಪಾದದ ಕೀಲುಗಳು ಮತ್ತೆ ಈ ಭಾಗ
ಇವೆರಡೂ ಭಾಗಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿನ ನೋವು ಕಾಣಿಸಿಕೊಳ್ತಿತ್ತು ಅಂದ್ರೆ ಇಟ್ಸ್ ಅ ಗುಡ್ ಎಕ್ಸರ್ಸೈಸ್. ಓಕೆ, ದೆನ್ ಒನ್ ಮೋರ್ ಟೈಮ್ ನಿಮ್ಮ ಕೈಗಳ ನಿಮ್ಮ ಮೊಣಕಾಲ ಮೇಲೆ ಇಡಿ. ಉಸಿರು ತೆಗೆದುಕೊಳ್ಳಿ. ಉಸಿರು ಬಿಡ್ತಾ ನಿಮ್ಮ ಮೊಣಕಾಲುಗಳನ್ನು ಭೂಮಿಗೆ ಒತ್ತಿ. ಭೂಮಿ ಮುಟ್ಟಬೇಕು. ನಾವೆಲ್ಲ ಭೂಮಿ ಪುತ್ರರಾಗಿರೋದ್ರಿಂದ ನಮ್ಮ ಮೊಣಕಾಲುಗಳು ಭೂಮಿ ಮುಟ್ಟಬೇಕು. ಓಕೆ, ಪುಷ್ ದೆಮ್ ಮೋರ್. ವೆರಿ ನೈಸ್. ಪುಷ್ ದೆಮ್ ಗ್ರೌಂಡ್. ಪುಷ್ ಟು ಗ್ರೌಂಡ್. ವೆರಿ ನೈಸ್, ವೆರಿ ನೈಸ್. ಉಸಿರು ತೆಗೆದುಕೊಳ್ತಾ ಶರೀರ ಮೇಲೆ ಮತ್ತೆ ಪಾದಗಳನ್ನು ಹಿಡಿಯಿರಿ. ನಾವು ಬಟರ್ಫ್ಲೈ, ತಿತಲಿ ಆಸನ. ಮೂವಿಂಗ್ ಯುವರ್ ಲೆಗ್ಸ್ ವೆರಿ ಸ್ಲೋಲಿ. ಓಕೆ, ಮೂವ್ ವೆರಿ ಸ್ಲೋಲಿ. ಸುಪ್ರಭಾತ. ಹೂಗಳಿಗೆ ಹಾರುವಂತ ಪತಂಗ ಅತ್ಯಂತ ಶಾಂತ ಮನಸ್ಕವಾಗಿ ಒಂದೊಂದೇ ಹೆಜ್ಜೆಗಳನ್ನಿಡುತ್ತಾ ಮಕರಂದವನ್ನು ಸವಿಯುವುದರ ಸಲುವಾಗಿ ಹೂಗಳ ಹತ್ತ ಹೋಗ್ತಾ ಇದೆ. ಅದನ್ನು ಕಲ್ಪನೆ ಮಾಡಿ ಅತ್ಯಂತ ಸಾವಧಾನ. ಕಾರಣ ಇಷ್ಟು ಬೇಗ ಯಾರು ಎದ್ದಿರೋದಿಲ್ಲ. ಪತಂಗಕ್ಕೆ ಯಾವ ಚಿಂತೆನೂ ಇರೋದಿಲ್ಲ. ಹೂಗಳನ್ನು ಯಾರಾದರೂ ಹರ್ಕೊಂಡು ಹೋಗ್ತಾರೆ ಅನ್ನುವಂಥ ಅವಸರದಲ್ಲಿ ಅದು ಇರೋದಿಲ್ಲ. ಅತ್ಯಂತ ಆರಾಮಾಗಿ ಹೋಗಿ ನಾನು ಮಕರಂದವನ್ನ ಸವಿಯಬಹುದು ಅನ್ನುವಂಥ ಭಾವ, ಹೂವಿನ ವಾಸನೆಯನ್ನು ಸವಿಯಬಹುದು ಅನ್ನುವ ಭಾವ ಅತ್ಯಂತ ಸಾವಕಾಶವಾಗಿ. ವೆರಿ ಸ್ಲೋ, ವೆರಿ ಸ್ಲೋ. ಮೂವ್. ತಿತಲಿ ಆಸನ. ಇದಕ್ಕೆ ಬಟರ್ಫ್ಲೈ ಪೋಸ್ಚರ್ ಅಂತಾರೆ. ನಾವು ಪತಂಗದಂತೆ ಮೆಲ್ಲಗೆ ಹಾರ್ತಾ ಇರೋದು. ಓಕೆ, ದಾರಿಯಲ್ಲಿ ಯಾರೋ ಮನುಷ್ಯರನ್ನ ನೋಡ್ತಾ ಇದೆ ಪತಂಗ. ಆ ಹೂವನ್ನು ಕೀಳಬಹುದು ಅನ್ನುವಂಥ ಕಾರಣದಿಂದ ಪತಂಗ ಈಗ ಸ್ವಲ್ಪ ವೇಗವಾಗಿ ಹಾರ್ತಾ ಇದೆ. ಓಕೆ, ಲಿಟಲ್ ಫಾಸ್ಟ್, ಲಿಟಲ್ ಫಾಸ್ಟ್, ಮೋರ್. ಮೊಣಕಾಲುಗಳ ಮೇಲೆ ಕೆಳಗೆ. ಮೊಣಕಾಲುಗಳು ಸಂಪೂರ್ಣವಾಗಿ. ಮೊಣಕಾಲುಗಳು ಗಮನಿಸಿ, ಬೆನ್ನು ನೇರವಾಗಿರಲಿ, ಮುಖ ನೇರವಾಗಿರಲಿ. ಮೋಸ್ಟ್ ಆಫ್ ದಿ ಪೋಸ್ಚರ್ಸ್ ಅಡ್ವೈಸ್ ಟು ಸ್ಟ್ರೇಟ್ ಯುವರ್ ಸ್ಪೈನ್. ನಮ್ಮ ಬೆನ್ನು ನೇರವಾಗಿತ್ತು ಅಂದ್ರೆ 50% ರೋಗಗಳಿಂದ ನಾವು ದೂರವಾಗಿರ್ತೀವಿ. ಬೆನ್ನಿನಿಂದಲೇ ಅಲ್ಲ, ಇಟ್ಸ್ ಅ ಸ್ಪೈನಲ್ ಕಾರ್ಡ್, ನಾಟ್ ಯುವರ್ ರೇಷನ್ ಕಾರ್ಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಸ್ಪೈನ್ ಈಸ್ ಗುಡ್, ಎವ್ರಿಥಿಂಗ್ ಈಸ್ ಗುಡ್. ದಟ್ಸ್ ವೈ ವಿ ಆರ್ ಕಾಲಿಂಗ್ ಫಾರ್ಮರ್ ಈಸ್ ಬ್ಯಾಕ್ ಬೋನ್ ಆಫ್ ಅವರ್ ನೇಷನ್. ಬೆನ್ನು ಮೂಳೆ ಅಂತ ಯಾಕೆ ಹೇಳ್ತಾರಂದ್ರೆ ಅದು ಇತ್ತಂದ್ರೇನೆ ಎಲ್ಲ. ಬೆನ್ನು ಸರಿ ಇರಲಿಲ್ಲ ಅಂದ್ರೆ ಏನೂ ಇಲ್ಲ ಅಂತ. ಆ ಕಾರಣದಿಂದ ಬೆನ್ನು ನೇರವಾಗಿರ್ಲಿ. ಕತ್ತು, ತಲೆ, ಬೆನ್ನು. ವೆರಿ ಗುಡ್. ಅಷ್ಟು ಹೇಳ್ತಿದ್ರೆ ಆಸನ ನಿಲ್ಲಿಸಬಾರದು ನೀವು. ಇದು ನಿಲ್ಲಿಸಬಾರದು ಅನ್ನೋದಕ್ಕೆ ಇನ್ಸ್ಟ್ರಕ್ಷನ್ಸ್. ಓಕೆ, ಮೂವ್. ಮೂವ್ ಲಿಟಲ್ ಫಾಸ್ಟರ್. ಮೋರ್, ಮೋರ್ ಫಾಸ್ಟ್, ಮೋರ್ ಫಾಸ್ಟ್. ಈ ಆಸನದಿಂದ ಹೆಣ್ಣು ಮಕ್ಕಳಿಗೆ ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಆಸನ ಇದು. ವಿಶೇಷವಾಗಿ ವೆರಿ ಗುಡ್ ಎಕ್ಸರ್ಸೈಸ್ ಟು ನಮ್ಮ ಋತುಚಕ್ರದ ನಿಯಂತ್ರಣಕ್ಕೆ ಅತ್ಯಂತ ಸಕಾಲಕ್ಕೆ ಆಗುವಂತ ಮಹತ್ವಪೂರ್ಣವಾದಂಥ ಆಸನ. ಜೊತೆಗೆ ಹಳ್ಳಿಗಳಲ್ಲಿ ಮೊದಲು ಅವರು ಕೂತ್ಕೊಳ್ಳುವಂತ ಭಂಗಿನೇ ಹೀಗಿರ್ತಿತ್ತು. ಆ ಕಾರಣದಿಂದ ಅವರಿಗೆ ಸಿಸರಿನ್ ಮಾಡಿಸುವಂತ ಅವಶ್ಯಕತೆ ಬರ್ತಿರ್ಲಿಲ್ಲ. ಅವರ ಬದುಕೆ ಒಂದು ರೀತಿಯ ಆಸನ ಪೂರ್ಣವಾಗಿತ್ತು. ಊಟಕ್ಕೆ ಕುಳಿತುಕೊಳ್ಳುವಂತ ಭಂಗಿ, ರೊಟ್ಟಿ ಮಾಡೋದಕ್ಕೆ ಕುಳಿತುಕೊಳ್ಳುವಂತ ಭಂಗಿ, ಬೀಸು ಕಲ್ಲಿನ ಮುಂದೆ ಅವರು ಬೀಸುವಾಗ ಕುಳಿತುಕೊಳ್ಳುವಂತ ಭಂಗಿ, ಅವೆಲ್ಲ ಒಂದೊಂದು ರೀತಿಯ ಆಸನಗಳನ್ನ ಅವ್ರು ಮಾಡಿದಂಗ ಆಗ್ತಿತ್ತು. ಆ ಕಾರಣದಿಂದ ಹೆಣ್ಣು ಮಕ್ಕಳು ಅಂದಿನ ಕಾಲಕ್ಕೆ ಆಸನ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ಇಂದು ಬೀಸು ಕಲ್ಲುಗಳು ಹೋಗಿ ಗ್ರ್ಯಾಂಡರ್ ಬಂದಿರೋದ್ರಿಂದ ಆಸನಗಳನ್ನ ಮಾಡಲೇಬೇಕು. ಓಕೆ, ವೆರಿ ಗುಡ್, ವೆರಿ ನೈಸ್. ಸ್ಟಾಪ್ ದ ಮೂವ್ಮೆಂಟ್. ದೆನ್ ಓಪನ್ ಲೆಗ್. ಚೆಸ್ಟ್ ಓಪನ್. ಒನ್ ಮೋರ್ ಟೈಮ್. ನಿಮಗೆ ಕಾಲುಗಳನ್ನು ಬಿಗಿಯಾಗಿ ಹಿಡಿದು ಕಾಲುಗಳು ಎಷ್ಟು ಸಾಧ್ಯವಷ್ಟು ನಿಮ್ಮ ಶರೀರದ ಹತ್ತಿರಕ್ಕೆ ಎಳೆದುಕೊಳ್ಳಿ. ಶರೀರದ ಹತ್ತಿರಕ್ಕೆ ಉಸಿರು ತೆಗೆದುಕೊಳ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ಕೈಗಳನ್ನು ಮುಂದೆ ತನ್ನಿ. ಇದು ಇನ್ನೂ ಪರಿಣಾಮಕಾರಿಯಾಗಿ ಈಗ ಸಡಿಲಗೊಂಡಿರುವಂತಹ ನಿಮ್ಮ ಈ ಎಲ್ಲ ಮಸಲ್ಗಳನ್ನ ಮತ್ತೆ ಇದು ಬಿಗುಗೊಳಿಸಿ ಅವುಗಳಿಗೆ ಶಕ್ತಿಯನ್ನು ತುಂಬುತ್ತದೆ. ಓಕೆ, ಉಸಿರನ್ನು ತಗೊಳ್ಳಿ. ಉಸಿರು ಬಿಡ್ತಾ ಮುಂದೆ ಬಾಗಿ, ಮುಂದೆ ಬಾಗಿ. ಕೈಗಳು ಮುಂದೆ ಬರಲಿ, ಮುಂದೆ ಬರಲಿ. ಉಸಿರು ತೆಗೆದುಕೊಳ್ಳಿ. ಉಸಿರು ಬಿಡ್ತಾ ಮೊಣಕೈಗಳ ಮೇಲೆ ನಿಮ್ಮ ಶರೀರದ ಭಾರ ಬರಲಿ.
ನಿಮ್ಮ ಹಸ್ತಗಳು ಮೇಲಿರಲಿ, ಮೇಲೆ ನೋಡಿ, ನನ್ನ ನೋಡಿ. ವೆರಿ ಗುಡ್. ಮೊಣಕೈಗಳಲ್ಲಿ ಮಾತ್ರ. ವೆರಿ ಗುಡ್, ವೆರಿ ನೈಸ್. ಈಗ ಮೊದಲಿಗಿಂತಲೂ ನಿಮ್ಮ ತೊಡೆಯ ಭಾಗದಲ್ಲಿ ಸೆಳೆತ ಹೆಚ್ಚಾಗಿರುತ್ತದೆ. ಆಸನ ಅಂದ್ರೆ ಗಮನಿಸೋದು. ನಿಮ್ಮ ಶರೀರದ ಯಾವ ಭಾಗದಲ್ಲಿ ನಿಮಗೆ ನೋವು ಆಗ್ತಾ ಇದೆ, ನನ್ನ ಉಸಿರಾಟದಲ್ಲಿ ಏನು ಆಗ್ತಾ ಇದೆ, ನನ್ನ ಮನಸ್ಸಿನಲ್ಲಿ ಏನು ಆಗ್ತಾ ಇದೆ, ಇವು ಮೂರನ್ನ ಗಮನಿಸೋದೇ ಆಸನದ ಮುಖ್ಯವಾದ ಉದ್ದೇಶ. ಗಮನಿಸಿ. ವೆರಿ ಗುಡ್, ವೆರಿ ಗುಡ್. ಉಸಿರು ತೆಗೆದುಕೊಳ್ತಾ ಮೇಲೆ ಬನ್ನಿ. ಉಸಿರು ಬಿಡ್ತಾ ನಿಮ್ಮ ಎರಡು ಮೊಣಕಾಲುಗಳನ್ನ ಕೂಡಿಸಿ. ಮೊಣಕಾಲು ಕೂಡಿಸಿ. ವೆರಿ ಗುಡ್. ಉಸಿರು ತೆಗೆದುಕೊಳ್ತಾ ಓಪನ್. ಓಪನ್ ಯುವರ್ ಲೆಗ್ ಮೋರ್. ದೆನ್ ಓಪನ್ ಯುವರ್ ಲೆಗ್ ಮೋರ್. ಬೆನ್ನು ನೇರವಾಗಿರಲಿ. ವೆರಿ ಗುಡ್, ವೆರಿ ನೈಸ್. ಕಾಲುಗಳನ್ನು ಕೂಡಿಸಿ. ಒನ್ ಬೈ ಒನ್. ಬೆನ್ನು ನೇರವಾಗಿರಲಿ. ನಿಮ್ಮ ಬಲಗಾಲನ್ನ ನಿಮ್ಮ ಎಡಗಾಲಿನ ತೊಡೆಯ ಮೇಲಿಡಿ. ಎಡಗಾಲು ನೇರವಾಗಿರಬೇಕು. ನಿಮ್ಮ ಕಾಲಿನ ಬೆರಳುಗಳು ಮೇಲಕ್ಕೆ ನೋಡ್ತಿರ್ಬೇಕು. ಪಾದ ವಿಶಾಲವಾಗಿರಬೇಕು. ಓಕೆ. ಬೆನ್ನು ನೇರವಾಗಿರಬೇಕು. ನಿಮ್ಮ ಬಲಗಾಲಿನ ಪಾದವನ್ನ ಎಡಗಾಲಿನ ತೊಡೆಯ ಮೇಲೆ ಎಷ್ಟು ಸಾಧ್ಯವಿದೆಯೋ ಅಷ್ಟು ನಿಮ್ಮ ಹೊಕ್ಕಳದ ಸಮೀಪಕ್ಕೆ ನಿಮ್ಮ ಕಾಲನ್ನು ತೆಗೆದುಕೊಂಡು ಹೋಗಿ. ಉಸಿರನ್ನು ತೆಗೆದುಕೊಳ್ಳಿ. ಉಸಿರು ಬಿಡ್ತಾ ನಿಮ್ಮ ಮೊಣಕಾಲನ್ನು ಭೂಮಿಗೆ ಒತ್ತಿ. ಭೂಮಿಗೆ ಒತ್ತಿ. ಮೊಣಕಾಲನ್ನು ಭೂಮಿಗೆ ಒತ್ತಿ ಉಸಿರು ಬಿಡ್ತಾ. ಉಸಿರು ತೆಗೆದುಕೊಳ್ತಾ ಮೊಣಕಾಲು ಮೇಲೆ. ಉಸಿರು ಬಿಡ್ತಾ ಭೂಮಿಗೆ. ಉಸಿರು ತೆಗೆದುಕೊಳ್ತಾ ಮೇಲೆ. ಉಸಿರು ಬಿಡ್ತಾ ಭೂಮಿಗೆ. ವೆರಿ ನೈಸ್. ಕಂಟಿನ್ಯೂ 5 times with your breath. Four, 5. Relax. Release your leg. ಕಾಲುಗಳನ್ನು ಬಿಡಿ. ಎಡಗಾಲು. ಎಡಗಾಲು ಮೇಲೆ. ಪ್ಲೇಸ್ ಇಟ್ ವೆರಿ ನಿಯರ್ ಟು ಯುವರ್ ನೇವಲ್ ಸೆಂಟರ್. ನಿಮ್ಮ ಹೊಕ್ಕಳದ ಭಾಗಕ್ಕೆ. ವೆರಿ ನೈಸ್. ಬಲಗಾಲು ನೇರವಾಗಿರಲಿ. ಉಸಿರು ತೆಗೆದುಕೊಳ್ತಾ ಕಾಲು ಮೇಲೆ. ಉಸಿರು ಬಿಡ್ತಾ ನಿಮ್ಮ ಮೊಣಕಾಲನ್ನು ಭೂಮಿಗೆ ಒತ್ತಿ. ರೊಟೇಟ್. ನಿಮ್ಮ ಮೊಣಕಾಲಿನಲ್ಲಿ ರೊಟೇಷನ್ ಆಗಬೇಕು. ಇದು ನಿಮ್ಮ ತೊಡೆಯ ಭಾಗಕ್ಕೆ ಅಲ್ಲ. ಇಟ್ಸ್ ವೆರಿ ಗುಡ್ ಎಕ್ಸರ್ಸೈಸ್ ಟು ಯುವರ್ ನೀ ಪಾರ್ಟ್. ಈ ಭಾಗದಲ್ಲಿ ರೊಟೇಷನ್ ಆಗಬೇಕು. ನೀವು ಮೊಣಕಾಲನ್ನು ಹೀಗೆ ಮೇಲೆ ತೆಗೆದುಕೊಂಡು ಕೆಳಗಡೆ ಒತ್ತಿದಾಗ ಇಲ್ಲಿ ರೊಟೇಷನ್ ಆಗಬೇಕು. ಓಕೆ. ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಕೆಳಗೆ. ಶರೀರ ಮೂವ್ಮೆಂಟ್ ಆಗಂಗಿಲ್ಲ, ಕೇವಲ ನಿಮ್ಮ ಈ ಭಾಗ. ಕೆಲವು ಮಂದಿ ಉಸಿರು ತಗೊಂಡು ಪೂರ್ತಿ ಹಿಂಗೆ ಅದ್ರ ಮೇಲೆ ಬೀಳ್ತಾರೆ. ಅದ್ರ ಮೇಲೆ ಹೋಗಂಗಿಲ್ಲ. ಜಸ್ಟ್ ಬೆನ್ನು ನೇರವಾಗಿರ್ಬೇಕು. ಕೇವಲ ನಿಮ್ಮ ಮೊಣಕಾಲು. ಓಕೆ. ಒನ್ ಮೋರ್ ಟೈಮ್. 3, 4, 5. Then relax. Shake your legs. Up and down. Up and down. Side to side. Side to side. Very nice. Very nice. Then come to Vajrasana. ಕಾಲುಗಳನ್ನು ಮಡಚಿ ವಜ್ರಾಸನ ಸ್ಥಿತಿಗೆ ಬನ್ನಿ. ವೆರಿ ನೈಸ್. ಮೊಣಕಾಲುಗಳೆರಡು ಕೂಡಿರಬೇಕು. ಗಮನಿಸಬೇಕು. ವಜ್ರಾಸನದಲ್ಲಿ ನಿಮ್ಮ ಹೆಬ್ಬೆರಳುಗಳು, ಕಾಲಿನ 2 ಹೆಬ್ಬೆರಳುಗಳು ಕೂಡಿರಬೇಕು. ನಿಮ್ಮ ಹಿಮ್ಮಡಗಳು ಓಪನ್ ಆಗಿರಬೇಕು. ನಮ್ಮ ಪೃಷ್ಠದ ಭಾಗವನ್ನ ಹಿಮ್ಮಡದ ಮಧ್ಯಭಾಗದಲ್ಲಿ ಇಡಬೇಕು. ಹೆಬ್ಬೆರಳುಗಳು ಕೂಡಿರಬೇಕು. ಹಿಮ್ಮಡಗಳು ಓಪನ್ ಆಗಿರಬೇಕು. ಮುಂದೆ ಮೊಣಕಾಲು ಕೂಡಿರಬೇಕು. ಬೆನ್ನು ನೇರವಾಗಿರಬೇಕು. ಇದು ವಜ್ರಾಸನದ ಮುಖ್ಯವಾಗಿರುವಂತಹ ಭಂಗಿ. ಬೆನ್ನು ನೇರ, ಹೆಬ್ಬೆರಳುಗಳು ಅಗಲಿರಬೇಕು, ಹೆಬ್ಬೆರಳುಗಳು ಕೂಡಿರಬೇಕು, ಮೊಣಕಾಲುಗಳು ಕೂಡಿರಬೇಕು. ಓಕೆ. ಅಡ್ಜಸ್ಟ್ ಯುವರ್ ಬಾಡಿ ಯುವರ್ ಸೆಲ್ಫ್. ಮೊಣಕಾಲುಗಳು ಕೂಡಿರಲಿ. ಮೊಣಕಾಲುಗಳು ಕೂಡಿರಲಿ.
Very good. Very nice. Then we are going to move one pranayama exercise today. Okay. ಅದು ಭಸ್ತ್ರಿಕಾ ಪ್ರಾಣಾಯಾಮ. It's very simple. It's a variation part. Okay. ಉಸಿರು ತೆಗೆದುಕೊಳ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ನಿಮ್ಮ ಕೈಗಳನ್ನು ಮುಷ್ಟಿ ಮಾಡ್ತಿರ್ಬೇಕು. ಕೈಗಳನ್ನ ನಿಮ್ಮ ಎದೆಯ ಭಾಗಕ್ಕೆ ತೆಗೆದುಕೊಂಡು ಬರಬೇಕು. ಟೇಕ್ ಬ್ರೆತ್ ಇನ್ಸೈಡ್, ಉಸಿರು ತಗೊಳ್ಳಿ. ಓಕೆ, ಕಂಟಿನ್ಯೂ 20 times. ವೆರಿ ಗುಡ್. ಕಂಟಿನ್ಯೂ. 4, 5, 6, 7, 8. Then relax. Relax, open chest, close your eyes. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಉಸಿರಾಟವನ್ನು ಗಮನಿಸಿ. Observe your breath. Very nice. Observe. ಉಸಿರಾಟದ ಕಡೆಗೆ ನಿಮ್ಮ ಗಮನವಿರಲಿ. ಉಸಿರಾಟದ ಕಡೆಗೆ ಗಮನ. Observe your breath. One more time, open your eyes. ಉಸಿರು ತೆಗೆದುಕೊಳ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ಎದೆ ಭಾಗಕ್ಕೆ. Continue. 6, 7, 8, 9, 10, 11, 12, 13, 14, 15, 16, 17, 18, 19, 20. ಕಣ್ಣುಗಳನ್ನು ಮುಚ್ಚಿ ಬೆನ್ನು ನೇರವಾಗಿರಲಿ. ಉಸಿರಾಟವನ್ನು ಗಮನಿಸಿ. ಉಸಿರಾಟವನ್ನು ಗಮನಿಸಿ. ವೆರಿ ನೈಸ್, ವೆರಿ ನೈಸ್. ಕಣ್ಣುಗಳು ಹಾಗೆ ಮುಚ್ಚಿರಲಿ. ನಿಮ್ಮ ಕಾಲುಗಳನ್ನು ಸ್ಪ್ರೆಡ್ ಮಾಡಿ ನಿಮ್ಮ ಆಸನದ ಮೇಲೆ ನಿಧಾನವಾಗಿ ಬೆನ್ನನ್ನು ಊರ್ತಾ ಶವಾಸನದ ಸ್ಥಿತಿಗೆ ಬನ್ನಿ. ಕಂಪ್ಲೀಟ್ಲಿ ಸರೆಂಡರ್ ಯುವರ್ ಬಾಡಿ ಟು ಗ್ರೌಂಡ್ ಫಾರ್ ಕಾರ್ಪಸ್ ಪೋಸ್, ಶವಾಸನ. ಇನ್ ದಿಸ್ ಪೋಸ್ ವಿ ಆರ್ ಗೋಯಿಂಗ್ ಟು ರಿಲ್ಯಾಕ್ಸ್ ಕಂಪ್ಲೀಟ್ಲಿ ಅವರ್ ಬಾಡಿ. ಕಂಪ್ಲೀಟ್ ಶವಾಸನ. ಕಾಲುಗಳು ಓಪನ್ ಆಗಿರಲಿ. 2 ರಿಂದ 2.5 ಫೂಟ್ನಷ್ಟು ಕಾಲು ಅಗಲವಾಗಿರಲಿ. ಕೈಗಳು ಆಕಾಶವನ್ನು ನೋಡ್ತಿರ್ಲಿ. ಬೆನ್ನು ಸಂಪೂರ್ಣವಾಗಿ ಭೂಮಿಗೆ ಹತ್ತಿರಲಿ. ನಿಮ್ಮ ಶರೀರದಲ್ಲಿ ಯಾವುದೇ ರೀತಿಯ ಬಿಗುವು ಇರಬಾರದು. ಯಾವುದೇ ರೀತಿಯ ಬಿಗುವು ಇರಬಾರದು ಶರೀರದಲ್ಲಿ. ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಯುವರ್ ಬಾಡಿ. ಕಂಪ್ಲೀಟ್ ರಿಲ್ಯಾಕ್ಸ್. ಕಂಪ್ಲೀಟ್ ರಿಲ್ಯಾಕ್ಸ್. ನಿಮ್ಮ ಶರೀರದ ಒಂದೊಂದೇ ಭಾಗಗಳನ್ನು ಗಮನಿಸಿ. ಇಂದು ನೀವು ಮಾಡಿದಂಥ ಆಸನಗಳನ್ನು ನೆನಪಿಸಿಕೊಳ್ಳಿ. ಮೊದಲನೆಯ ಆಸನ, ಎರಡನೆಯ ಆಸನ. ಇಂದು ನೀವು ಕಲಿತ ಗುರುಗಳು ಹೇಳಿದ ಮೊದಲನೆಯ ಆಸನದಿಂದ ಶವಾಸನದವರೆಗಿನ ಎಲ್ಲ ಆಸನದ ಭಂಗಿಗಳನ್ನು ನೆನಪಿಸಿಕೊಳ್ಳಿ.
Take your own time. Remember them. One by one. ಸುಶ್ರಾವ್ಯವಾದ ಸಂಗೀತವನ್ನು ಆನಂದಿಸಿ ಶರೀರದ ಯಾವುದೇ ಭಾಗದಲ್ಲಿ ಬಿಗಿತ ಇರಬಾರದು. ನಿಮ್ಮ ಶರೀರದ ನೋವನ್ನು ಗಮನಿಸಿ. ಮೊದಲನೆಯ ದಿನ ಶರೀರದ ಯಾವ ಭಾಗದಲ್ಲಿ ನೋವಿದೆ. ಇಟ್ಸ್ ಅ ಹೀಲಿಂಗ್. ನೋವಿರುವ ಭಾಗಕ್ಕೆ ನಿಮ್ಮ ಮನಸ್ಸು ಹೋಯಿತು ಎಂದರೆ ಆ ನೋವು ತನ್ನಿಂದ ತಾನೇ ನಿವಾರಣೆ ಆಗ್ತದೆ. ಟೇಕ್ ಯುವರ್ ಮೈಂಡ್ ಟು ಯುವರ್ ಪೇನ್ ಪಾರ್ಟ್. ಜಸ್ಟ್ ಹೀಲ್ ಯುವರ್ pain yourself. Just healing your pain yourself, relaxing your body. Very good. Very good. ನಿಮ್ಮ ಮನಸ್ಸನ್ನು ನಿಮ್ಮ ಶರೀರಕ್ಕೆ ತನ್ನಿ. ಪಾದಗಳನ್ನು ಅಲುಗಾಡಿಸಿ, ಮೊಣಕಾಲುಗಳನ್ನು ಅಲುಗಾಡಿಸಿ, ಕೈ ಬೆರಳುಗಳನ್ನು, ಮೊಣಕೈಗಳನ್ನು ನಿಧಾನವಾಗಿ ಅಲುಗಾಡಿಸ್ತಾ ಉಸಿರು ತೆಗೆದುಕೊಳ್ತಾ ನಿಮ್ಮ ಬಲಗೈಯನ್ನು ಮೇಲೆ ತೆಗೆದುಕೊಳ್ಳಿ. ತಲೆಯ ಮೇಲೆ ಉಸಿರು ಬಿಡುತ್ತಾ ನಿಮ್ಮ ಶರೀರವನ್ನು ಹೊರಳಿಸಿ. ಎಡಭಾಗಕ್ಕೆ ನಿಮ್ಮ ಶರೀರವನ್ನು ಹೊರಳಿಸಿ. ಉಸಿರು ತೆಗೆದುಕೊಳ್ಳುತ್ತಾ ಟೇಕ್ ದಿ ಸಪೋರ್ಟ್ ಆಫ್ ಯುವರ್ ಹ್ಯಾಂಡ್. ಮೇಲಕ್ಕೆ ಬನ್ನಿ. ನಿಮಗೆ ಉಚಿತವಾಗಿರುವ ಆಸನದಲ್ಲಿ ಕುಳಿತುಕೊಳ್ಳಿ. Now we are going to chant Shanti Mantra to conclude today's program with very peaceful mind. Join your palms together in front of your heart. ನಿಮ್ಮ ಹೃದಯ ಭಾಗಕ್ಕೆ ನಿಮ್ಮ ಕೈಗಳು. ಎಲ್ಲರೂ ಅಸತೋಮ ಮಂತ್ರವನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. असतो मा सद्गम तसो मा
ज्योतिर्गमय मृत्योर्मा अमृतंगमय ओम शांति शांति शांति। ಕೈಗಳನ್ನು ಉಜ್ಜಿ. Generate heat in your hands. Then apply to your eyes, cheeks, complete body. ಮತ್ತೆ ನಿಮ್ಮ ಕೈಗಳನ್ನು ಹೃದಯ ಭಾಗಕ್ಕೆ ನಮಸ್ಕಾರ ಮುದ್ರಾ. ತಲೆಯನ್ನು ಬಾಗಿಸಿ ಕಣ್ಣುಗಳನ್ನು ತೆರೆಯಿರಿ. ನಮಸ್ಕಾರ ನಮಸ್ಕಾರ.